ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪತ್ರಿಜಿ ಗುರುಗಳ ಸಂಕಲ್ಪಗಳೇನಿದೆ, ಪತ್ರಿಜಿ ಗುರುಗಳ ಸಂಕಲ್ಪಗಳು ಅದ್ಭುತವಾದ ಈ ಜ್ಞಾನ. ಅಂದ್ರೆ ಸ್ನೇಹಿತರೆ, ನಾವೆಲ್ಲರೂ ಇಲ್ಲಿ ಧ್ಯಾನ ಮಾಡ್ತಾ ಇದ್ವಿ ಅಂದ್ರೆ ಅವ್ರ ಸಂಕಲ್ಪನೆ, ಅವ್ರ ಮಹಾಸಂಕಲ್ಪ ಅಂತ ಹೇಳ್ಬೋದು. ಅವ್ರ ಮಹಾಸಂಕಲ್ಪದಿಂದನೇ ನಾವು ಇಲ್ಲಿ ಧ್ಯಾನ ಮಾಡ್ತಾ ಇದ್ವಿ. ಇಲ್ಲಾಂದ್ರೆ ಅವ್ರ ಸಂಕಲ್ಪ ಇಲ್ಲಾಂದ್ರೆ ಇಲ್ಲಿ ನಾವೆಲ್ಲ ಕೂತ್ಕೊಂಡು ಒಂದು ಸಾಮೂಹಿಕವಾಗಿ ಧ್ಯಾನ ಮಾಡುವಂತ ಅವಕಾಶ ನಮಗೂ ಸಿಗ್ತಾ ಇಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಇಂಥ ಅದ್ಭುತವಾದ ಈ ವಿಷಯವನ್ನು ತಿಳಿಸ್ಕೊಡಕ್ಕೆ ನಮ್ಮ ಸೀನಿಯರ್ ಮಾಸ್ಟರ್ ಆದ ಸಂಜಯ್ ಸರ್ ಆಲ್ರೆಡಿ ಆಗಮಿಸಿದ್ದಾರೆ ಈ ವೇದಿಕೆಗೆ. ಸ್ವಾಗತ ಸರ್. ವೆಲ್ಕಮ್ ಟು ಯು ಸರ್. ಸಂಜಯ್ ಸರ್. ಥ್ಯಾಂಕ್ಸ್ ಸರ್. ಎಸ್ ಸರ್, ಓವರ್ ಟು ಯು ಸರ್. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರಗಳು. ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾಗಿರುವಂತಹ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿ ಸರ್ ಮತ್ತು ಗುರುಮಾತೆ ಆಗಿರುವಂತಹ ಸ್ವರ್ಣಮಾಲಾ ಪತ್ತಿರಾಮನ್ ಪಾದ ಪದ್ಮಗಳಿಗೆ ಅನಂತ ಕೋಟಿ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಮಾಸ್ಟರ್ಸ್ ಮಹಾವತಾರ್ ಫೌಂಡೇಶನ್ ಅವರು ನನಗೆ ಈ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕೆ, ಈ ಒಂದು ಮಹಾವತಾರ್ ಫೌಂಡೇಶನ್ ನ ಸಂಸ್ಥಾಪಕರಾಗಿರುವಂತಹ ರಂಗನಾಥ್ ಸರ್ ಅವರಿಗೆ, ಅದೇ ರೀತಿಯಾಗಿ ಇಲ್ಲಿನ ಎಲ್ಲಾ ಸಂಘಟಕರಿಗೆ ನಾನು ನಮಸ್ಕಾರಗಳನ್ನ ತಿಳಿಸ್ತಾ, ಅದೇ ರೀತಿಯಾಗಿ ದಿನನಿತ್ಯವೂ ಈ ಒಂದು ಜೂಮ್ ಮತ್ತು ಯೂಟ್ಯೂಬ್ ದಲ್ಲಿ ವೀಕ್ಷಿಸ್ತಕ್ಕಂತಹ ಎಲ್ಲಾ ಧ್ಯಾನ ಬಂಧುಗಳು ಸಹ ನನ್ನ ಒಂದು ಆತ್ಮೀಯ ಪ್ರಣಾಮಗಳು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಮಾಸ್ಟರ್ಸ್ ಈಗಾಗಲೇ ಸರ್ ಅವರು ತಿಳಿಸಿದ್ರು, ಯಾಕಂದ್ರೆ ಪತ್ರಿಜಿ ಸರ್ ಅವರ ಒಂದು ಸಂಕಲ್ಪಗಳು ಏನಾಗಿದ್ದು ಅಂತ, ಅದ್ರ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ ಮಾಸ್ಟರ್ಸ್. ಅದ್ರ ಜೊತೆಗೆ ನಾನು ಈ ಒಂದು ಧ್ಯಾನಕ್ಕೆ ಬಂದು 3 ವರ್ಷ ಆಯ್ತು. ಧ್ಯಾನಕ್ಕೆ ಬಂದಾಗಿನಿಂದ ನಾನು ಸುಮಾರು 200ಕ್ಕಿಂತಲೂ ಹೆಚ್ಚಿನ ಒಂದು ಧ್ಯಾನಕ್ಕೆ ಸಂಬಂಧಪಟ್ಟಂತ ಕವನಗಳನ್ನ ಬರೆದಿದ್ದೇನೆ, ಕನ್ನಡ, ಹಿಂದಿ ಮತ್ತು ಮರಾಠಿಯಲ್ಲಿ. ಕೆಲವೊಂದಿಷ್ಟು ಕವನಗಳನ್ನು ಸಹ ನೋಡುತ್ತಾ ಹೋಗೋಣ ಇವತ್ತು. ಮಾಸ್ಟರ್ಸ್ ಈಗಾಗಲೇ ಸರ್ ಅವರು ತಿಳಿಸಿದಂತೆ ಪತ್ರಿಜಿ ಸರ್ ಅವರ ಒಂದು ಸಂಕಲ್ಪಗಳು ಅಂದ್ರೆ, ಅವರು ಆಧ್ಯಾತ್ಮಿಕತೆಯಲ್ಲಿ ಸುಮಾರು 40 ವರ್ಷಗಳ ಕಾಲ ಅವರು ತಮ್ಮ ಜೀವನವನ್ನ ಸಾಗಿಸಿದರು. 40 ವರ್ಷಗಳ ಕಾಲ ಸಂಪೂರ್ಣವಾಗಿ ಅವರ ಜೀವನ ಏನಾಗಿತ್ತಂದ್ರೆ, ಇಡೀ ಪ್ರಪಂಚನೇ ಧ್ಯಾನಮಯವಾಗಬೇಕು, ಧ್ಯಾನ ಜಗತ್ತಾಗ್ಬೇಕು, ಅದೇ ರೀತಿಯಾಗಿ ಧ್ಯಾನ ಜಗತ್ ಜೊತೆಗೆ ಸಾಕಾರ ಜಗತ್ತಾಗ್ಬೇಕು, ಆಮೇಲೆ ಪಿರಮಿಡ್ ಜಗತ್ತಾಗ್ಬೇಕು ಅಂತಕ್ಕಂಥ 3 ಶ್ರೇಷ್ಠ ಸಂಕಲ್ಪಗಳನ್ನ ಸರ್ ಅವರು ಹೊಂದಿದ್ರು. ಆಮೇಲೆ ಆ ಸಂಕಲ್ಪಗಳ ಜೊತೆಗೇನೆ ಸರ್ ಅವ್ರು ಏನ್ ಮಾಡಿದ್ರು ಅಂದ್ರೆ, ಸುಮಾರು ಅವರು ಜೀವಿತದ 40 ವರ್ಷಗಳ ಕಾಲ ಸಹ ಪ್ರತಿಯೊಂದು ಕ್ಷಣನು ಆ ಸಂಕಲ್ಪಕ್ಕಾಗಿನೇ ಅವರು ಬದುಕಿರುವಂತದ್ದು. ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮಾಸ್ಟರ್ಸ್ ಸಹಿತ ಅದು ಚಿರಪರಿಚಿತ. ಯಾಕಂದ್ರೆ ನೋಡಿ, ಸರ್ ಅವರು ಸುಮಾರು 1979ರಿಂದ ಅಂದ್ರೆ ಅವರಿಗೆ ಈ ಒಂದು ಜ್ಞಾನ ತಿಳಿದಾಗಿನಿಂದ, ಅಂದ್ರೆ ಸರ್ ಅವರಿಗೆ ಈ ಒಂದು ಜ್ಞಾನ ಅಂದ್ರೆ ಈ ಒಂದು ಆನಾಪಾನಸತಿ ಮಾರ್ಗ ಸಿಕ್ಕಿದ್ದು ಅವರ ಗುರುಗಳಾಗಿರ್ತಕ್ಕಂಥ ಸದಾನಂದ ಯೋಗಿಗಳ ಮುಖಾಂತರ, ಆಮೇಲೆ ಅವರ ಮಿತ್ರರಾಗಿರ್ತಕ್ಕಂಥ ರಾಮಚಂದ್ರ ರೆಡ್ಡಿ ಅವರ ಮುಖಾಂತರನು ಈ ಒಂದು ಮಾರ್ಗ ಸಿಕ್ಕಿದಂದಿನಿಂದ. ಅಂದ್ರೆ 1979ರಿಂದ ಅವ್ರೇನ್ ಮಾಡ್ತಾರೆ ಅಂದ್ರೆ, ಪತ್ರಿಜಿ ಸರ್ ಅವರು ಆ ಒಂದು ಉನ್ನತವಾಗಿರ್ತಕ್ಕಂಥ ಹುದ್ದೆಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆಮೇಲೆ ಈ ಮಾರ್ಗ ಸಿಕ್ಕಾಗ ಏನ್ ಮಾಡ್ತಾರೆ ಅವರು, ಆ ಒಂದು ಉನ್ನತವಾಗಿರ್ತಕ್ಕಂಥ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಯಾಕಂದ್ರೆ ಮೊದಲು ಆ ಉದ್ಯೋಗವನ್ನು ಮಾಡ್ತಾನು ಕೆಲವೊಂದಿಷ್ಟು ವರ್ಷಗಳ ಕಾಲ ಅವ್ರು ಏನ್ ಮಾಡ್ತಾ ಇದ್ರು, ಆ ಉದ್ಯೋಗದ ಜೊತೆಗೆ ಧ್ಯಾನ ಪ್ರಚಾರನ್ನು ಮಾಡ್ತಾ ಇದ್ರು, ಆಧ್ಯಾತ್ಮಿಕತೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಆದ್ರೆ ಈ ಮಹಾನ್ ಸಂಕಲ್ಪಕ್ಕಾಗಿ ಏನು ಇಷ್ಟು ಸಮಯ ಸಾಕಾಗುದಿಲ್ಲ ಅನ್ನೋ ಒಂದು ನಿರ್ಧಾರದಿಂದ ಅವ್ರೇನ್ ಮಾಡ್ತಾರೆ, ಅಂತ ಒಂದು ದೊಡ್ಡ ಉದ್ಯೋಗಕ್ಕೆ ಅವಾಗ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಆಮೇಲೆ ನೋಡ್ರಿ, ಅವ್ರದ್ದು ಸಂಕಲ್ಪ ಏನಾಗಿತ್ತು, ಬಹಳಷ್ಟು ದೊಡ್ಡ ಸಂಕಲ್ಪ. ಅಂದ್ರೆ ಇಡೀ ಜಗತ್ತಿನ ಪ್ರತಿಯೊಂದು ಜೀವ ಸಹ ಏನಾಗ್ಬೇಕು, ಧ್ಯಾನಮಯವಾಗಬೇಕು, ಅಂದ್ರೆ ಪ್ರತಿಯೊಂದು ಜೀವಿ ಸಹ ಧ್ಯಾನವನ್ನ ಮಾಡ್ಲೇಬೇಕು. ಅದೇ ಅವ್ರ ಒಂದು ಗುರಿಯಾಗಿತ್ತು. ಅಂದ್ರೆ ನೋಡ್ರಿ, ಇವತ್ತು ಇಷ್ಟೆಲ್ಲ ಕಡೆಗೆ ಏನ್ ನಡೀತಾ ಇದೆ, ಇವತ್ತು ಎಲ್ಲಾ ಕಡೆಗೆ ಇಷ್ಟೊಂದು ಧ್ಯಾನ ಪ್ರಚಾರ ನಡೀತಾ ಇದೆ. ಆ ಧ್ಯಾನ ಪ್ರಚಾರ ನಡೀತಾ ಇದೆ, ಅದರ ಮುಖ್ಯ ಉದ್ದೇಶನೇ ಗುರುಗಳ ಸಂಕಲ್ಪನೆ ನಮ್ಮ ಸಂಕಲ್ಪ. ಆ ಗುರುಗಳ ಸಂಕಲ್ಪನೆ ನಮ್ಮ ಸಂಕಲ್ಪ ಎಂದು ತಿಳಿದುಕೊಂಡು ಇವತ್ತು ಎಲ್ಲಾ ಸೀನಿಯರ್ ಮಾಸ್ಟರ್ಸರು ಈ ಒಂದು ಧ್ಯಾನ ಪ್ರಚಾರಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವಿರತವಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ, ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲಾ ಕಡೆಗೆ ಈ ರೀತಿಯಾಗಿರ್ತಕ್ಕಂಥ ಆನ್ಲೈನ್ ತರಗತಿಗಳ ಮುಖಾಂತರ ಆಗಿರ್ಲಿ ಅಥವಾ
ಆಫ್ಲೈನ್ ತರಗತಿಗಳ ಮುಖಾಂತರ ಧ್ಯಾನವನ್ನ ಪ್ರಚಾರ ಮಾಡುವುದೇ ತಮ್ಮ ಒಂದು ದೊಡ್ಡ ಉದ್ದೇಶವನ್ನಾಗಿ ಇಟ್ಕೊಂಡು ಇವತ್ತು ಆ ಒಂದು ಸಂಕಲ್ಪದ ಸಾಕಾರಕ್ಕಾಗಿ ಕೆಲಸವನ್ನ ಮಾಡ್ತಾ ಇರೋದನ್ನ ನಾವೆಲ್ಲರೂ ಸಹ ಗಮನಿಸ್ತಾ ಇದ್ದೇವೆ ಮಾಸ್ಟರ್ಸ್. ಆಮೇಲೆ ಇಲ್ಲಿ ಆ ಧ್ಯಾನ ಜಗತ್ ಅಂದ್ರೆ ನೋಡ್ರಿ ಮಾಸ್ಟರ್ಸ್, ಇಲ್ಲಿ ಪ್ರತಿಯೊಂದು ಜೀವ ಸಹ ಏನ್ ಮಾಡ್ಬೇಕು, ಧ್ಯಾನಿ ಆಗ್ಬೇಕು. ಅಂದ್ರೆ ಈ ಧ್ಯಾನ ನೋಡ್ರಿ, ಯಾವಾಗ ನಾವು ಧ್ಯಾನವನ್ನ ಮಾಡ್ತೇವೆ ಅವಾಗ ಏನಾಗುತ್ತೆ ಮಾಸ್ಟರ್ಸ್, ನಾವು ಸಕಲವನ್ನ ಪಡೆಯುತ್ತೇವೆ. ಇಲ್ಲಿ ಆರೋಗ್ಯವಾಗಿರ್ಬಹುದು, ಮಾನಸಿಕ ನೆಮ್ಮದಿ ಆಗಿರ್ಬಹುದು, ಆಮೇಲೆ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಯಾವುದೇ ಆಗಿರ್ಬಹುದು, ಅದನ್ನ ನಾವು ಧ್ಯಾನದ ಮೂಲಕ ಪಡೆಯುತ್ತೇವೆ. ಆಮೇಲೆ ಪ್ರತಿಯೊಂದು ಜೀವಿಯು ಸಹಿತ ಧ್ಯಾನಿ ಆದಾಗ, ಪ್ರತಿಯೊಬ್ಬರು ಧ್ಯಾನಿಗಳಾದಾಗ ಏನಾಗುತ್ತೆ ಅಂದ್ರೆ ಎಲ್ಲಾ ಕಡೆಗೆ ಒಂದು ಒಳ್ಳೆಯ ಬಾಂಧವ್ಯ ಬೆಸೆಯಲಿಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಇಡೀ ಜಗತ್ತಿನಲ್ಲೆಲ್ಲ ನಾವು ನೋಡ್ತೇವೆ, ಇತಿಹಾಸದುದ್ದಕ್ಕೂ ಏನ್ ನೋಡ್ತೇವೆ ಮಾಸ್ಟರ್ಸ್ ಅಂದ್ರೆ ನಾವು ಯುದ್ಧಗಳ ಪರಂಪರೆಯನ್ನ ನೋಡ್ತಾ ಇರ್ತೇವೆ. ದೇಶಗಳ ನಡುವೆ ಆಗಿರ್ಲಿ ಅಥವಾ ರಾಜ್ಯಗಳ ನಡುವೆ, ಅಂದ್ರೆ ಏನಿಲ್ಲ ಇಲ್ಲಿ ಮನುಷ್ಯರಲ್ಲಿ ಒಂದು ಇದನ್ನ ಒಂದು ಒಳ್ಳೆ ಬಾಂಧವ್ಯವನ್ನ ನಾವು ನೋಡುದಿಲ್ಲ ಮಾಸ್ಟರ್ಸ್. ಇತಿಹಾಸದುದ್ದಕ್ಕೂ ಎಲ್ಲ ಯುದ್ಧಗಳನ್ನೇ ನೋಡ್ತಾ ಇರ್ತೀವಿ. ಅಂದ್ರೆ ಇಲ್ಲಿ ನಾವು ಪ್ರತಿಯೊಬ್ರು ಸಹ ಒಂದು ವಸುದೈವ ಕುಟುಂಬಕಂದಲ್ಲಿ ನೆಲೆಸಿರುವಂತವ್ರು. ಆಮೇಲೆ ಇಲ್ಲಿ ಇಡೀ ಜಗತ್ತನ್ನೇ ನಮ್ಮದೊಂದು ಮನೆ. ಆ ಒಂದು ಮನೆಯಲ್ಲಿ ನಾವು ಯಾವ ರೀತಿಯಾಗಿ ಕುಟುಂಬದ ಸದಸ್ಯರು ಪರಸ್ಪರರು ಒಂದು ಒಳ್ಳೆಯ ಪ್ರೀತಿ ಬಾಂಧವ್ಯದಿಂದ ಇರ್ತೇವೆ ಮಾಸ್ಟರ್ಸ್. ಆ ರೀತಿಯಲ್ಲಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ವಸುದೈವ ಕುಟುಂಬಕಂ ಅಂದ್ರೆ ಇಡೀ ಜಗತ್ತಿನ ಎಲ್ಲಾ ಜೀವಕೋಟಿಗಳು ನಾವೆಲ್ಲರೂ ಸಹ ಒಂದೇ ಕುಟುಂಬಕ್ಕೆ ಸೇರಿದಂತವರು. ಒಂದೇ ಕುಟುಂಬಕ್ಕೆ ಸೇರಿದಾಗ ನಾವು ಯಾವ ರೀತಿಯಾಗಿ ಒಂದು ಮನೆಯಲ್ಲಿ ಒಂದು ಸೌಹಾರ್ದತೆಯಿಂದ ಇರ್ತೇವೆ, ಒಂದು ಒಳ್ಳೆ ಬಾಂಧವ್ಯದಿಂದ ಇರ್ತೇವೆ, ಆ ರೀತಿಯಾಗಿ ಇಡೀ ಜಗತ್ತೇ ನಮ್ದು ಒಂದು ಒಳ್ಳೆಯ ಕುಟುಂಬ ಅಂತ ನಾವು ಅನ್ಕೊಂಡಾಗ ನಮ್ಮಲ್ಲಿ ಏನಾಗುತ್ತೆ ಮಾಸ್ಟರ್ಸ್, ಒಂದು ಒಳ್ಳೆಯ ಸೌಹಾರ್ದತೆ ಇರುತ್ತೆ. ನಾವೆಲ್ಲರೂ ಪರಸ್ಪರರು ಒಬ್ಬರನ್ನೊಬ್ಬರು ತಿಳಿದುಕೊಂಡು ಜೀವನವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ನೋಡ್ರಿ, ಪ್ರತಿಯೊಬ್ರು ಸಹ ಧ್ಯಾನವನ್ನ ಮಾಡಬೇಕು. ಆಮೇಲೆ ಧ್ಯಾನವನ್ನ ಮಾಡಿದಾಗ ನಾವು ನಮ್ಮ ನಿಜ ಸ್ವರೂಪವನ್ನ ತಿಳಿದುಕೊಳ್ಳುತ್ತೇವೆ ಮಾಸ್ಟರ್ಸ್. ಅಂದ್ರೆ ನಾವು ನಮ್ಮ ಅಂತರಂಗದಲ್ಲಿ ಪ್ರಯಾಣವನ್ನ ಮಾಡಿದಾಗ ನಮ್ಮ ನಿಜ ಸ್ವರೂಪ ಏನಿದೆ ಅನ್ನೋದು ಅರಿವು ನಮಗಾಗುತ್ತೆ. ಅದಕ್ಕಾಗಿನೇ ಸರ್ ಅವ್ರು ನೋಡ್ರಿ, ಅದಕ್ಕಾಗಿನೇ ಪ್ರತಿಯೊಬ್ರು ಸಹ ಧ್ಯಾನವನ್ನ ಮಾಡ್ಲೇಬೇಕು. ಪ್ರತಿದಿನ ಪ್ರತಿಯೊಬ್ರಿಗೂ ಸಹ ಧ್ಯಾನ ಬೇಕೇ ಬೇಕು ಅಂತ ಏನ್ ಮಾಡಿದಾರೆ ಮಾಸ್ಟರ್ಸ್ ಅವರು ಹೇಳ್ತಾ ಇದ್ರು ಸರ್ ಅವರು. ಅದಕ್ಕಾಗಿನೇ ಆಮೇಲೆ ಇಲ್ಲಿ ಯಾವುದೇ ಜಾತಿ ಮತ ಭೇದ ಪಂಥ ಆಮೇಲೆ ಧರ್ಮ ಆಗಿರ್ಲಿ ಯಾವುದೇ ಅಭ್ಯಂತರ ಇಲ್ಲ ಮಾಸ್ಟರ್ಸ್. ಯಾರು ಬೇಕಾದರೂ ಧ್ಯಾನವನ್ನ ಮಾಡಬಹುದು. ಆಮೇಲೆ ಇಲ್ಲಿ ನೋಡ್ರಿ, ಯಾವುದೇ ವಯಸ್ಸಿನವರು ಸಹಿತ ಧ್ಯಾನವನ್ನ ಮಾಡಬಹುದು ಅಂತ ಹೇಳ್ತಾರೆ. ಅಂದ್ರೆ ಚಿಕ್ಕ ಬಾಲಕರಿಂದ ಹಿಡ್ಕೊಂಡು ವೃದ್ಧಾಪ್ಯದವರೆಗಿನ. ಆಮೇಲೆ ಇಲ್ಲಿ ಸ್ತ್ರೀ ಮತ್ತು ಪುರುಷ ಅಂತಕ್ಕಂತ ಭೇದ ಭಾವ ಇಲ್ಲ. ಅದಕ್ಕಾಗಿನೇ ಇಡೀ ವಿಶ್ವನೇ ಏನಾಗ್ಬೇಕು, ಧ್ಯಾನಮಯವಾಗಬೇಕು. ಇಡೀ ವಿಶ್ವನೇ ಧ್ಯಾನ ಜಗತ್ತಾಗ್ಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಷ್ಟೋ ಕೆಲಸಗಳು ಆಗ್ತಾ ಇದ್ವು. ಇವತ್ತು ನಾವು ನೋಡ್ತೇವೆ, ಕೇವಲ ಇದು ಧ್ಯಾನ ಇಲ್ಲಿ ಭಾರತಕ್ಕೆ ಅಷ್ಟೇ ಸೀಮಿತವಾಗಿಲ್ಲ. ಇಡೀ ಎಲ್ಲಾ ಪ್ರಪಂಚದ ಎಲ್ಲಾ ರಾಷ್ಟ್ರಗಳು ಸಹಿತ ಇವತ್ತು ಈ PSSM ಅಂತಕ್ಕಂತ ಒಂದು ಚಳವಳಿ ಕೆಲಸವನ್ನ ಮಾಡ್ತಾ ಇದೆ. ಇದೊಂದು ಆಧ್ಯಾತ್ಮಿಕ ಚಳುವಳಿ. ಇದನ್ನ ಏನಂತ ಹೇಳ್ತಾರೆ, ಇದೊಂದು ಕ್ರಾಂತಿ ಮಾಸ್ಟರ್ಸ್. ಆಧ್ಯಾತ್ಮಿಕತೆಯಲ್ಲಿ ಒಂದು ದೊಡ್ಡ ಕ್ರಾಂತಿ. PSSM ಅನ್ನೋದೇ ಒಂದು ದೊಡ್ಡ ಚಳುವಳಿ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲಾ ರಾಷ್ಟ್ರಗಳಲ್ಲಿ ಮಾಸ್ಟರ್ಸ್ ಏನಾಗುತ್ತೆ, ಈ ಒಂದು ಪತ್ರಿಜಿ ಸರ್ ಅವರು ಕಲ್ಪಿಸಿಕೊಟ್ಟಂತಹ ದಾರಿ, ಇವರು ಕಲ್ಪಿಸಿಕೊಟ್ಟಂತ ಒಂದು ಧ್ಯಾನ ಮಾರ್ಗ ಎಲ್ಲಾ ಕಡೆನೆ ಬಹಳಷ್ಟು ಅದ್ಭುತ ರೀತಿಯಲ್ಲಿ ಅದು ನಡೀತಾ ಇದೆ. ಆಮೇಲೆ ಪತ್ರಿಜಿ ಸರ್ ಅವರ ಕನಸೇನಾಗಿತ್ತು ಅಂದ್ರೆ ಮಾಸ್ಟರ್ಸ್ ಎಲ್ಲಾ ಕಡೆಗೆ ಏನಾಗ್ಬೇಕು, ಧ್ಯಾನ ಆಗ್ಬೇಕು ನೋಡ್ರಿ. ಅದಕ್ಕಾಗಿ ನಾವು ಹೇಳಿದ್ರು, ಇಡೀ ನೋಡ್ರಿ ಈ ಸೃಷ್ಟಿಯ ಕೊನೆಯ ಜೀವಿ ಸಹಿತ ಧ್ಯಾನಕ್ಕೆ ಬರೋವರೆಗೆ ನಾನು ನಾನು ನನ್ನ ಭೌತಿಕ ದೇಹದಿಂದ ಇಲ್ಲಿ ಇರ್ತೇನಂತ ಹೇಳಿದ್ರು ಅವರು. ಆದ್ರೆ ಇವತ್ತು ಅವರು ನಮ್ ಜೊತೆಗೆ ಭೌತಿಕ ದೇಹದಿಂದ ಇರ್ಲಿಕ್ಕಿಲ್ಲ, ಆದ್ರೆ ಒಂದು ಚೈತನ್ಯ ಸ್ವರೂಪದಲ್ಲಿ ಅವರು ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸ್ ಅಲ್ಲಿ ಒಂದಾಗಿ ಆ ಚೈತನ್ಯ ಸ್ವರೂಪ ಇವತ್ತೇನ್ ಮಾಡ್ತಾ ಅಂದ್ರೆ ಪತ್ರಿ ಸರ್ ಅವರೇ ಪ್ರತಿಯೊಬ್ಬ ಮಾಸ್ಟರ್ಸ್ ರವರಲ್ಲಿ ಬಂದು ಆ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇದೊಂದು ಸಹಿತ ಅವ್ರದ್ದೇನಾಗಿತ್ತು, ಒಂದು ದೊಡ್ಡ ಸಂಕಲ್ಪ ಆಗಿತ್ತು. ಆಮೇಲೆ ಅದರ ಜೊತೆಗೆ ಸಾಕಾರ ಜಗತ್ ನೋಡ್ರಿ ಮಾಸ್ಟರ್ಸ್, ಇಲ್ಲಿ ನಾವು ಧ್ಯಾನವನ್ನ ಮಾಡ್ತೇವೆ. ಆಮೇಲೆ ಸಸ್ಯಾಹಾರಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಡ್ತಾ ಇದ್ರು ಪತ್ರಿ ಸರ್ ಅವರು. ಅಂದ್ರೆ ಸಸ್ಯಾಹಾರ ನೋಡ್ರಿ, ಸಸ್ಯಾಹಾರ ಸಹಿತ ಒಂದು ನಮ್ಮ ಒಂದು ದೊಡ್ಡ ಸಂಕಲ್ಪ ಆಗ್ಬೇಕು. ನಾವೆಲ್ಲರೂ ಮಾನವರು. ಆಮೇಲೆ ಮಾನವರಾದಾಗ ಮಾನವರ ಆಹಾರ ಯಾವ್ದಿರುತ್ತೆ ಮಾಸ್ಟರ್ಸ್, ಅದು
ಸಸ್ಯಾಹಾರ. ನಮ್ಮ ಆಹಾರ ಮಾಂಸಾಹಾರ ಅಲ್ಲ. ಆಮೇಲೆ ಮಾಂಸಾಹಾರ ಸೇವನೆ ಮಾಡೋದು ಅದು ಪಾಪ. ಅಂದ್ರೆ ಒಂದು ಜೀವಿಯನ್ನ ಹಿಂಸೆ ಮಾಡಿ ಆ ಜೀವಿಯನ್ನು ಕೊಂದು ನಾವು ತಿನ್ನೋದಂದ್ರೆ ಅದು ಪಾಪ. ನೋಡಿ, ಇಲ್ಲಿ ಪ್ರತಿಯೊಂದು ಜೀವಿಯಲ್ಲಿ ಸಹಿತ ಒಂದು ಆತ್ಮ ಚೈತನ್ಯ ಇರುತ್ತೆ ಮಾಸ್ಟರ್ಸ್. ನಮ್ಮಲ್ಲೂ ಸಹಿತ ಒಂದು ಆತ್ಮ ಚೈತನ್ಯ ಇದೆ. ಅದೇ ಆತ್ಮ ಚೈತನ್ಯ ಮತ್ತೊಂದು ಜೀವಿಲೂ ಸಹಿತ ಇದೆ. ಆಮೇಲೆ ಆ ಜೀವಿಗೂ ಸಹಿತ ಬದುಕತಕ್ಕಂತ ಒಂದು ಹಕ್ಕು ಇದೆ. ಆಮೇಲೆ ಅದನ್ನ ಕೊಂದು ತಿನ್ನೋದು ಏನಾಗುತ್ತೆ ಮಾಸ್ಟರ್ಸ್, ಆ ಜೀವಿಗೆ ಹಿಂಸೆಯನ್ನು ಕೊಟ್ಟಂತಾಗುತ್ತೆ. ಆಮೇಲೆ ಅದು ಮಹಾಪಾಪ ಅಂತ ಹೇಳ್ತಾರೆ. ಅದಕ್ಕಾಗಿ ನೋಡ್ರಿ, ನಮ್ಮ ದೇಹದ ವ್ಯವಸ್ಥೆ ಯಾವ ರೀತಿಯಾಗಿ ತಯಾರಾಗಿದೆ ಅಂದ್ರೆ, ನಮ್ಮ ದೇಹದ ವ್ಯವಸ್ಥೆ ಸಸ್ಯಾಹಾರಕ್ಕೆ ತಕ್ಕಂತೆನೆ ನಮ್ಮ ದೇಹದ ವ್ಯವಸ್ಥೆ ತಯಾರಾಗಿದೆ ಮಾಸ್ಟರ್ಸ್. ಅಂದ್ರೆ ಈಗ ನಾವು ಮಾಂಸಾಹಾರಿ ಪ್ರಾಣಿಗಳನ್ನ ನೋಡ್ತಾ ಇರ್ತೇವೆ. ಆಮೇಲೆ ಅವರ ಆ ಒಂದು ಪ್ರಾಣಿಗಳ ದೈಹಿಕ ವ್ಯವಸ್ಥೆಯನ್ನ ನೋಡ್ತಾ ಇರ್ತೇವೆ. ಅಂದ್ರೆ ಅಲ್ಲಿ ಏನಾಗುತ್ತೆ ಮಾಸ್ಟರ್ಸ್, ಮಾಂಸಾಹಾರ ಪ್ರಾಣಿಗಳ ಒಂದು ದೈಹಿಕ ವ್ಯವಸ್ಥೆನೆ ಬೇರೆ ಆಗಿರುತ್ತೆ. ಆಮೇಲೆ ನಮ್ಮ ಮನುಷ್ಯರ ಒಂದು ದೈಹಿಕ ವ್ಯವಸ್ಥೆನೆ ಬೇರೆ ಆಗಿರುತ್ತೆ. ಆಮೇಲೆ ನೋಡ್ರಿ, ಸಸ್ಯಾಹಾರವನ್ನ ನಾವು ತಿಂದಾಗ ಏನಾಗುತ್ತೆ, ಅದು ನಮಗೆ ಕೆಲವೇ ಸಮಯದಲ್ಲಿ ಅದು ಜೀರ್ಣ ಆಗಿ ನಮ್ಮ ದೇಹಕ್ಕೆ ಒಂದು ಶಕ್ತಿ ಚೈತನ್ಯವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಆದ್ರೆ ಅದೇ ನಾವು ನಮಗೆ ಬೇಡವಾಗಿರ್ತಕ್ಕಂಥ ಆಹಾರವನ್ನ ನಾವು ತಿಂದಾಗ ಅದೇನಾಗುತ್ತೆ, ನಮಗೆ ಮತ್ತೆ ರೋಗಗಳಾಗಿ ಉದ್ಭವಿಸ್ಲಿಕ್ಕೆ ಕಾರಣವಾಗುತ್ತೆ. ಅದಕ್ಕಾಗಿ ಇವತ್ತು ಸಸ್ಯಾಹಾರ ಜಗತ್, ಈ ಸಸ್ಯಾಹಾರ ಜಗತ್ತದ ಸಂಕಲ್ಪಕ್ಕಾಗಿ ಇವತ್ತು ಎಲ್ಲಾ ಕಡೆಗೆ ಏನ್ ಮಾಡ್ತಾ ಇದ್ವಿ ಮಾಸ್ಟರ್ಸ್, ನಾವು ಎಲ್ಲಾ ಕಡೆಗೆ ಸಸ್ಯಾಹಾರ ಜಾಥಾಗಳನ್ನ ನಡೆಸ್ತಾ ಇರ್ತಾರೆ ನೋಡಂದ್ರೆ. ಸಸ್ಯಾಹಾರವೇ ಮಾನವನ ಆಹಾರ, ಸಸ್ಯಾಹಾರವೇ ಶುಭ ಆಹಾರ ಅಂತ ಹೇಳ್ತಾರೆ ಮಾಸ್ಟರ್ಸ್. ಅದಕ್ಕಾಗಿ ಪ್ರತಿಯೊಬ್ರು ಸಹಿತ ಇಲ್ಲಿ ಧ್ಯಾನವನ್ನ ಮಾಡ್ತಕ್ಕಂಥವ್ರು, ಆಮೇಲೆ ಧ್ಯಾನಕ್ಕೆ ಬರುವವರು, ಆಮೇಲೆ ಯಾರು ಧ್ಯಾನ ಮಾಡೋದಿಲ್ಲ, ಯಾರು ಇದನ್ನ ಕೇಳ್ತಾ ಇರ್ತಾರೆ. ಅಂದ್ರೆ ನಮ್ಮ ಗುರಿ ಏನಾಗಿರ್ಬೇಕು, ಎಲ್ಲರಿಗೂ ಸಹಿತ ಇದನ್ನ ತಿಳಿಸ್ಬೇಕು. ಕೇವಲ ನಾವು ಕಣ್ಮುಚ್ಚಿ 1 ಗಂಟೆ 2 ಗಂಟೆ ಅಥವಾ 3 ಗಂಟೆ ಧ್ಯಾನ ಮಾಡಿದ್ರೆ ಆಗೋದಿಲ್ಲ. ಅದರ ಜೊತೆಗೆ ಇದನ್ನ ನಾವು ಅಳವಡಿಸ್ಕೊಳ್ಬೇಕು. ಅಂದ್ರೆ ನಮ್ಮ ಜೀವನ ಶೈಲಿ ಏನಾಗಿರ್ಬೇಕು, ಸಸ್ಯಾಹಾರದಿಂದ ಕೂಡಿರ್ಬೇಕು. ನಾವು ದಿನನಿತ್ಯವೂ ಸಸ್ಯಾಹಾರವನ್ನ ಸೇವನೆ ಮಾಡ್ಬೇಕು. ನೋಡ್ರಿ, ಕೇವಲ ನಾವು ಮಾಂಸವನ್ನ ತಿಂದ್ರೆ ಮಾತ್ರ ನಮಗೆ ಆ ಶಕ್ತಿ ಬರುತ್ತೆ ಅಂತ ತಪ್ಪು ಕಲ್ಪನೆ ಇದೆ ಮಾಸ್ಟರ್ಸ್. ಮಾಂಸಾಹಾರದಲ್ಲಿ ಯಾವುದೇ ಶಕ್ತಿ ಇರೋದಿಲ್ಲ. ಎಲ್ಲಾ ಶಕ್ತಿ ಇರುತ್ತೆ, ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಒಂದು ಶಕ್ತಿಯ ವ್ಯವಸ್ಥೆ ನಮ್ಮ ಈ ಒಂದು ಸಸ್ಯಾಹಾರದಲ್ಲಿದೆ. ಆಮೇಲೆ ಹಣ್ಣು ಹಂಪಲುಗಳಲ್ಲಿದೆ. ಅದಕ್ಕಾಗಿ ನಾವು ಆ ಮಾಂಸಾಹಾರವನ್ನ ಏನ್ ಮಾಡ್ಬೇಕು, ಈಗಾಗ್ಲೇ ಗೊತ್ತಿಲ್ದೇನೆ ನಾವು ತಿಂತಾ ಇದ್ರೆ, ಅದ್ರ ಬಗ್ಗೆ ಮಾಹಿತಿ ಇಲ್ದಿದ್ರೆ, ಈಗ ಗೊತ್ತಾದ ಕ್ಷಣನೇ ನಾವೇನ್ ಮಾಡ್ಬೇಕು, ಆ ಮಾಂಸಾಹಾರವನ್ನ ಬಿಡಬೇಕು. ಪ್ರತಿಯೊಂದು ಜೀವಿಗೂ ಸಹ ಬದುಕಲಿಕ್ಕೆ ನಾವು ಬಿಡಬೇಕು. ಯಾಕಂದ್ರೆ ಅದನ್ನ ಗೌತಮ್ ಬುದ್ಧರು ಏನ್ ಹೇಳ್ತಾರೆ, ನಮಗೆ ಯಾವುದೇ ಒಂದು ಜೀವಿಯನ್ನ ಕೊಲ್ಲುವ ಅಧಿಕಾರ ಇಲ್ಲ. ಯಾಕಂದ್ರೆ ಯಾವುದೇ ಒಂದು ಜೀವಿಯನ್ನು ಸೃಷ್ಟಿತಕ್ಕಂತ ಇದು ಸಹಿತ ನಮ್ಗೆ ಇಲ್ಲ. ಅಂದ್ರೆ ನೋಡಿ, ಆಸಕ್ತಿಯು ಸಹಿತ ನಮ್ಗೆ ಇಲ್ಲ. ಯಾವುದೇ ಜೀವಿನ ನಾವು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಯಾವುದೇ ಜೀವಿಯನ್ನ ಕೊಲ್ತಕ್ಕಂತ ಅಧಿಕಾರವು ನಮಗೆ ಇಲ್ಲ. ಅದಕ್ಕಾಗಿ ನಾವೆಲ್ಲರೂ ಒಂದೇ ಕುಟುಂಬ ವರ್ಗಕ್ಕೆ ಸೇರಿದವರು. ಇಲ್ಲಿ ನೋಡ್ರಿ, ಪ್ರಾಣಿಗಳು ಆಗಿರ್ಲಿ, ಆಮೇಲೆ ಖನಿಜ ಸಂಪನ್ಮೂಲ, ನೋಡ್ರಿ ಆ ಎಲ್ಲಾ ಒಂದು ವರ್ಗಗಳಿಂದ ನಾವು ಬಂದಿರುವಂತದ್ದು. ಇಲ್ಲಿ ನೋಡ್ರಿ, ಖನಿಜ ಸಂಪನ್ಮೂಲ ಅಂತ ಹೇಳ್ತಾರೆ, ಆಮೇಲೆ ಪ್ರಾಣಿ ಸಂಪನ್ಮೂಲ, ಆಮೇಲೆ ಸಸ್ಯ ಸಂಪನ್ಮೂಲ. ಅದರಿಂದ ನಾವು ಮತ್ತೆ ಮಾನವರಾಗಿ ಬಂದಿದ್ದೇವೆ. ಅಂದ್ರೆ ನಮ್ಮ ಇವೆಲ್ಲಾ ಸಂಪನ್ಮೂಲ ಏನಾಗ್ತವೆ ಮಾಸ್ಟರ್ಸ್, ನಮ್ಮ ಒಂದು ಸಹೋದರ ಸಂಬಂಧದಲ್ಲಿ ಬರ್ತವೆ. ಅದಕ್ಕಾಗಿ ನಾವು ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಪ್ರಾಣಿಗಳನ್ನ ಕೊಲ್ಲಬಾರ್ದು, ಪ್ರಾಣಿಗಳನ್ನ ಕೊಲ್ಲೋದನ್ನ ನಿಷೇಧಿಸಬೇಕು. ಆಮೇಲೆ ಅಂತವ್ರಿಗೆ ನಾವು ತಿಳುವಳಿಕೆಯನ್ನ ಹೇಳ್ಬೇಕು. ಈ ರೀತಿಯಾಗಿ ನಾವು ಧ್ಯಾನಕ್ಕೆ ಬಂದಾಗ ಏನ್ ಮಾಡ್ಬೇಕು, ಧ್ಯಾನದ ಜೊತೆಗೆ ಈ ಸಂಕಲ್ಪಗಳನ್ನ ಈಡೇರಿಸಲಿಕ್ಕೆ ನಾವು ಮುಂದಾಗಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲಾ ಕಡೆಗೆ ನಾವು ಸಸ್ಯಾಹಾರದ ಮಹತ್ವವನ್ನ ಹೇಳ್ಕೊಡ್ಬೇಕು. ನೋಡಿ, ಇವತ್ತು ಪ್ರತಿಯೊಂದು ಪಟ್ಟಣ ಪ್ರದೇಶಗಳಲ್ಲಾಗಿರ್ಲಿ ಅಥವಾ ಹಳ್ಳಿಗಳಲ್ಲಾಗಿರ್ಲಿ, ಈ ಒಂದು ಸಸ್ಯಾಹಾರ ಜಾಥಾದ ಮೂಲಕ ಎಷ್ಟೋ ಜನರು ಇವತ್ತು ಈ ಒಂದು ಮಾಂಸಾಹಾರವನ್ನು ಬಿಟ್ಟು ಧ್ಯಾನಕ್ಕೆ ಬರ್ತಾ ಇದ್ದಾರೆ. ಆಮೇಲೆ ಪತ್ರಿ ಸರ್ ಅವ್ರು ಏನ್ ಹೇಳ್ತಾರಂದ್ರೆ, ನೀವು ಧ್ಯಾನ ಮಾಡಿಲ್ಲ ಅಂದ್ರೇನು ಪರವಾಗಿಲ್ಲ, ಆದ್ರೆ ಮೊದಲು ನೀವೇನಾಗ್ರಿ ಸಸ್ಯಾಹಾರಿಗಳಾಗಿ ಅಂತ ಹೇಳ್ತಾರೆ. ಅದಕ್ಕಾಗಿ ನೋಡ್ರಿ, ನಾವೆಲ್ಲರೂ ಸಹ ಧ್ಯಾನದ ಜೊತೆಗೆ ಸಸ್ಯಾಹಾರವನ್ನ ನಮ್ಮ ಜೀವನದ ಒಂದು ಇದನ್ನಾಗಿ ಬಳಸ್ಕೊಳ್ಳೋಣ. ನೋಡ್ರಿ, ಅಂದ್ರೆ ದಿನನಿತ್ಯ ನಾವು ಸಸ್ಯಾಹಾರವನ್ನೇ ಬಳಸೋಣ. ಆಮೇಲೆ ಅದ್ರ ಜೊತೆಗೆ ಮತ್ತೊಂದು ಮಹಾನ್ ಸಂಕಲ್ಪ ಏನಾಗಿತ್ತು ಅಂದ್ರೆ, ಗುರುಗಳ ಸಂಕಲ್ಪ, ಇಡೀ ಜಗತ್ತೇ ಪಿರಮಿಡ್ ಜಗತ್ತಾಗ್ಬೇಕು. ನೋಡ್ರಿ ಮಾಸ್ಟರ್ಸ್, ಇಲ್ಲಿ ಧ್ಯಾನ, ಆಮೇಲೆ ಸಸ್ಯಾಹಾರ, ಮತ್ತೊಂದು ಪಿರಮಿಡ್ ಜಗತ್. ಈ ಒಂದು ಧ್ಯಾನಕ್ಕೇನೆ ಯಾವ ಧ್ಯಾನ ಅಂತ ಕರೀತಾರೆ, ಪಿರಮಿಡ್ ಧ್ಯಾನ ಅಂತಾನೆ ಕರೀತಾರೆ ಮಾಸ್ಟರ್ಸ್. ಇಲ್ಲಿ ಪಿರಮಿಡ್ ಧ್ಯಾನ ಅಂತ ಕರೀಲಿಕ್ಕೆ ಕಾರಣ ಏನಂದ್ರೆ, ಇಲ್ಲಿ ನೋಡ್ರಿ, ಈಗ ನಾವು ಪಿರಮಿಡ್ ಅಂದ್ರೆ ನಮ್ಗೆ ಯಾವುದು ಈಜಿಪ್ತಿನ ಇತಿಹಾಸ, ಈಜಿಪ್ತಿನ ನಾಗರಿಕತೆಗಳಲ್ಲಿ ನಾವು ಪಿರಮಿಡ್ ಬಗ್ಗೆ ತಿಳ್ಕೊಂಡಿರ್ತೀವಿ ಮಾಸ್ಟರ್ಸ್. ಆಮೇಲೆ ಅಲ್ಲಿ ನಾವು ತಿಳ್ಕೊಂಡಿರ್ತಕ್ಕಂಥ ಒಂದು
ತಪ್ಪು ಕಲ್ಪನೆ ಏನಾಗಿತ್ತಂದ್ರೆ ಈ ಪಿರಮಿಡ್ಗಳನ್ನ ಯಾವುದಕ್ಕೆ ಬಳಸ್ತಾರಂದ್ರೆ ಕೇವಲ ಸತ್ತ ಹೆಣಗಳ ಮೇಲೆ ಅದನ್ನ ಏನ್ ಮಾಡ್ತಾ ಇದ್ರು ಮಾಸ್ಟರ್ಸ್, ಗೋರಿ ಟೈಪ್ ಅದನ್ನ ಕಟ್ತಾ ಇದ್ರು. ಅಂದ್ರೆ ಆ ಹೆಣಗಳನ್ನ ಸಂರಕ್ಷಣೆ ಮಾಡಿಡ್ಲಿಕ್ಕೆ. ಅಂದ್ರೆ ಅವ್ರದ್ದೊಂದು ಏನಾಗಿತ್ತು ಮಾಸ್ಟರ್ಸ್, ಆ ಈಜಿಪ್ಟ್ ನಾಗರಿಕತೆಯಲ್ಲಿ ಆ ಇತಿಹಾಸವನ್ನು ನಾವು ಓದ್ಕೊಂಡಾಗ ಅವ್ರು ಮತ್ತೆ ಪುನರ್ಜನ್ಮ ಇದೆ ಅಂತಕ್ಕಂಥದ್ದನ್ನ ಅವರು ನಂಬಿದ್ರು. ಆಮೇಲೆ ಅಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ವಸ್ತುಗಳನ್ನ ಏನ್ ಮಾಡ್ತಾ ಇದ್ರು, ಆ ಪಿರಮಿಡ್ಗಳಲ್ಲಿ ಇಡ್ತಾ ಇದ್ರು. ಆಮೇಲೆ ಮತ್ತೆ ಅವ್ರಿಗೆ ಪುನರ್ಜನ್ಮ ಇದೆ, ಆ ಪುನರ್ಜನ್ಮ ಬಂದಾಗ ಆ ಎಲ್ಲಾ ವಸ್ತುಗಳನ್ನ ಅವ್ರು ಏನ್ ಮಾಡ್ತಾರೆ, ಆ ದಿನನಿತ್ಯ ಅದನ್ನ ಬಳಸ್ತಾರೆ ಅಂತಕ್ಕಂಥ ಒಂದು ಕಲ್ಪನೆ, ಪುನರ್ಜನ್ಮದಲ್ಲಿ ಕಲ್ಪನೆಯನ್ನ ಈಜಿಪ್ತಿಯನ್ನರು ಹೊಂದಿದ್ರು. ಆಮೇಲೆ ಅವ್ರಿಗೆ ಈ ಒಂದು ಎನರ್ಜಿ ಅಂದ್ರೆ ನೋಡ್ರಿ ಎನರ್ಜಿ ಇತ್ತು, ಅದಕ್ಕಾಗಿನೇ ಅವರು ಅದನ್ನ ಅಲ್ಲಿ ಹೆಣಗಳನ್ನ ಸಂಗ್ರಹ ಮಾಡಿ ಇಡ್ತಾ ಇದ್ರು. ಆದ್ರೆ ಈಗ ಆಧುನಿಕವಾಗಿ ನೋಡ್ರಿ ಈ ಪಿರಮಿಡ್ಗಳನ್ನ ಯಾವುದಕ್ಕೆ ನಾವು ಬಳಸ್ಕೊಳ್ಬಹುದು ಅಂತ ಪತ್ರಿಸ್ ಸರ್ ಅವರು ಏನ್ ಮಾಡ್ತಾರೆ ಮಾಸ್ಟರ್ಸ್, ಒಂದು ಬುಕ್ ಅನ್ನ ಓದ್ತಾರೆ ಅವರು. ಅಂದ್ರೆ ಪಿರಮಿಡ್ ಬಗ್ಗೆ ಮಾಹಿತಿ ಇರತಕ್ಕಂತ ಒಂದು ಪುಸ್ತಕವನ್ನ ಓದಿ ನಮ್ಮ ಧ್ಯಾನಿಗಳಿಗೆ ಇಂಥ ಪಿರಮಿಡ್ಗಳನ್ನ ನಾವು ಬಳಕೆ ಮಾಡಿಕೊಂಡ್ರೆ ಏನಾಗುತ್ತೆ, ನಮ್ಮ ಧ್ಯಾನದ ಶಕ್ತಿ ಹೆಚ್ಚಾಗುತ್ತದೆ. ನೋಡ್ರಿ ಮಾಸ್ಟರ್ಸ್, ಈಗ ನಾವು 1 ಗಂಟೆ ಕಾಲ ಧ್ಯಾನವನ್ನ ಮಾಡಿದ್ವು. ಅಂದ್ರೆ ಯಾವುದೇ ಪಿರಮಿಡ್ಗಳನ್ನ ಬಳಸ್ಕೊಂಡಾಗಿರ್ಬಹುದು ಅಥವಾ ಹಾಗೆ ಕುಳಿತುಕೊಂಡು ನಾವು ಧ್ಯಾನವನ್ನ ಮಾಡಿದ್ವು ಅಂತ ತಿಳ್ಕೊಳ್ಳಿ ಮಾಸ್ಟರ್ಸ್. ಹಾಗೆ ಕುಳಿತುಕೊಂಡು ನಾವು ಧ್ಯಾನವನ್ನ ಮಾಡಿದಾಗ ನಮಗೆ ಎಷ್ಟು ಎನರ್ಜಿ ಬರುತ್ತೆ, ಅದಕ್ಕಿಂತಲೂ 3 ಪಟ್ಟು ಹೆಚ್ಚಿನ ಎನರ್ಜಿ ನಮಗೆ ಆ ಪಿರಮಿಡ್ ಶಕ್ತಿಯನ್ನ ಬಳಸ್ಕೊಳ್ಳೋದ್ರಿಂದ ಬರ್ತದೆ ಅನ್ನೋದನ್ನ ಪತ್ರಿಜಿ ಸರ್ ಅವರು ಕೊಂಡ್ಕೊಂಡ್ರು ಮಾಸ್ಟರ್ಸ್. ಆಮೇಲೆ ಅವ್ರು ಒಮ್ಮೆಲೆ ಇದ್ರ ಬಗ್ಗೆ ಅವ್ರಿಗೆ ನಂಬಿಕೆ ಬರ್ಲಿಲ್ಲ. ಅವ್ರೇನ್ ಮಾಡಿದ್ರು, ಈ ಪಿರಮಿಡ್ ಕೆಳಗೆ ಕೆಲವೊಂದಿಷ್ಟು ಪ್ರಯೋಗಗಳನ್ನ ಮಾಡ್ತಾರೆ ಮಾಸ್ಟರ್ಸ್ ಅವರು. ಏನಂದ್ರೆ ಮೊದಲು ಅವರು ನಾವು ಸೇವಿಂಗ್ ಮಾಡ್ಕೊಂತಕ್ಕಂತ ಆ ಬ್ಲೇಡ್ ಅನ್ನ ಏನ್ ಮಾಡ್ತಾರೆ ಪತ್ರಿಸ್ ಸರ್ ಅವರು ಆ ಪಿರಮಿಡ್ ಕೆಳಗೆ ಇಡ್ತಾರೆ ಮಾಸ್ಟರ್ಸ್. ಸಾಮಾನ್ಯವಾಗಿ ಆ ಬ್ಲೇಡ್ಗಳು ನೋಡ್ರಿ ಎಷ್ಟು ಸಲ ಸೇವಿಂಗ್ ಮಾಡ್ಲಿಕ್ಕೆ ಉಪಯೋಗಕ್ಕೆ ಬರ್ತಾವಂದ್ರೆ ಒಂದು 3 ಸಲ 4 ಸಲ ಬರ್ತಾವ ಮಾಸ್ಟರ್ಸ್. ಆದ್ರೆ ಅಲ್ಲಿ ಪತ್ರಿಸ್ ಸರ್ ಏನ್ ಮಾಡ್ತಾ ಇದ್ರು, ಪ್ರತಿ ಸಲ ಅದನ್ನ ಮತ್ತೆ ಸೇವಿಂಗ್ ಮಾಡ್ಕೊಂಡು ಮತ್ತೆ ಆ ಪಿರಮಿಡ್ ಕೆಳಗೆ ಇಡ್ತಾ ಇದ್ರು. ಆಮೇಲೆ ಆ ರೀತಿಯಾಗಿ ಇಡೋದ್ರಿಂದ ಅದು ಸುಮಾರು ಒಂದು 10-12 ಸಲ ಅದು ಮತ್ತೆ ಉಪಯೋಗಕ್ಕೆ ಬಂತು. ಅಂದ್ರೆ ನೋಡ್ರಿ ಅಲ್ಲಿ ಆ ತರ ಒಂದು ಎನರ್ಜಿ ಆ ಒಂದು ಬ್ಲೇಡ್ ನಲ್ಲಿ ಬರ್ತಾ ಇತ್ತು. ಅದ್ರ ಜೊತೆಗೆ ಅವ್ರು ಮತ್ತೇನ್ ಮಾಡ್ತಾರಂದ್ರೆ, ನಾವು ಮನೆಯಲ್ಲಿ ಬಳಸ್ತಕ್ಕಂತ ದಿನನಿತ್ಯದ ಕಾಯಿಪಲ್ಯಗಳು, ವೆಜಿಟೇಬಲ್ಸ್, ಅದನ್ನ ಏನ್ ಮಾಡ್ತಾರೆ ಮಾಸ್ಟರ್ಸ್, ಆ ಪಿರಮಿಡ್ ಕೆಳಗೆ ಇಡ್ತಾರೆ. ಆಮೇಲೆ ಪಿರಮಿಡ್ ಕೆಳಗೆ ಇಟ್ಟಾಗ ಎಷ್ಟೋ ದಿನಗಳವರೆಗೆ ಅವೇನಾಗ್ತಾ ಇದ್ದು ಅಷ್ಟೇ ಫ್ರೆಶ್ ಆಗಿ ತಾಜಾ ಆಗಿ ಇರ್ತಾ ಇದ್ದು. ಅವಾಗ ಅವ್ರೇನ್ ಕಂಡ್ಕೊಂಡ್ರಂದ್ರೆ ಪತ್ರಿಸ್ ಸರ್ ಅವರು, ಈ ಪಿರಮಿಡ್ಗಳನ್ನ ನಾವು ನಮ್ಮ ಧ್ಯಾನ ಮಾಡ್ಲಿಕ್ಕೆ ಬೆಳೆಸ್ಕೊಂಡ್ರೆ ಏನಾಗುತ್ತೆ, ಎನರ್ಜಿ ಹೆಚ್ಚಿಗೆ ಬರುತ್ತೆ. ಅಂದ್ರೆ ನೋಡ್ರಿ, ನಮ್ಮ 1 ಗಂಟೆಯ ನಾವೇನ್ ಧ್ಯಾನ ಮಾಡ್ತೀವಲ್ರಿ ಮಾಸ್ಟರ್ಸ್, 1 ಗಂಟೆ ಧ್ಯಾನ, ಆಮೇಲೆ ನೋಡ್ರಿ ಇಲ್ಲಿ ಪಿರಮಿಡ್ ಕೆಳಗೆ ಮಾಡಿದ್ರೆ 3 ಪಟ್ಟು ಹೆಚ್ಚಿನ ಶಕ್ತಿ ಬರುತ್ತೆ. ನಾವು ಹಾಗೆ ಪಿರಮಿಡ್ಗಳನ್ನ ಬೆಳೆಸ್ಕೊಳ್ಳದೆ 3 ಗಂಟೆ ಧ್ಯಾನ ಮಾಡಿದ್ವಿ ಅಂತ ತಿಳ್ಕೊರಿ ಮಾಸ್ಟರ್ಸ್. ಅದೇ ಧ್ಯಾನವನ್ನ ನಾವು ಪಿರಮಿಡ್ ಅನ್ನ ಬೆಳೆಸ್ಕೊಂಡು 1 ಗಂಟೆ ಧ್ಯಾನ ಮಾಡಿದ್ರೆ ನಮಗೆ 3 ಗಂಟೆಯ ಒಂದು ಧ್ಯಾನದ ಶಕ್ತಿ ನಮ್ಮ ದೇಹದಲ್ಲಿ ಬರುತ್ತದೆ ಅನ್ನೋ ಒಂದು ಸತ್ಯವನ್ನ ಅವರು ತಿಳ್ಕೊಂಡ್ರು. ಆ ಸತ್ಯವನ್ನ ತಿಳ್ಕೊಂಡು ನಮ್ಮ ಧ್ಯಾನಿಗಳಿಗೆ ಏನ್ ಮಾಡ್ಬೇಕು, ಆ ಪಿರಮಿಡ್ಗಳನ್ನ ಬಳಸ್ಕೊಳ್ಳಿಕ್ಕೆ ಹೇಳ್ಬೇಕು ಅನ್ನೋ ಸಂಕಲ್ಪದಿಂದ ಏನ್ ಮಾಡ್ತಾರಂದ್ರೆ ಪತ್ರಿಸ್ ಸರ್ ಅವರು ಅಂದಿನಿಂದ ಈ ಪಿರಮಿಡ್ ನ ಮಹತ್ವವನ್ನ ಎಲ್ಲಾ ಕಡೆಗೆ ಸಾರ್ಬೇಕು. ಇಡೀ ಜಗತ್ತಿನಲ್ಲೆಲ್ಲ ಇವತ್ತೇನ್ ಬರಬೇಕು, ಎಲ್ಲಾ ಕಡೆಗೆ ಪಿರಮಿಡ್ಗಳು ಬರಬೇಕು. ನೋಡ್ರಿ ಮಾಸ್ಟರ್ಸ್, ಮೊಟ್ಟ ಮೊದಲೇದಾಗಿ ಕರ್ನೂಲ್ನಲ್ಲಿನ ಬುದ್ಧ ಪಿರಮಿಡ್ ನ ನೋಡ್ತೇವೆ ನಾವು. ಕರ್ನೂಲ್ನಲ್ಲಿ ಇರ್ತಕ್ಕಂಥ ಬುದ್ಧ ಪಿರಮಿಡ್ ಇವತ್ತು ನೋಡ್ರಿ ಎಷ್ಟೋ ಲಕ್ಷಾಂತರ ಸಂಖ್ಯೆಯಲ್ಲಿ ಎಲ್ಲಾ ಪಿರಮಿಡ್ಗಳನ್ನ ನೋಡ್ತೇವೆ. ಈಗ ಬೆಂಗಳೂರಿನಲ್ಲಿ ಯಾವುದು ಪಿರಮಿಡ್ ವ್ಯಾಲಿ ಆಗಿರ್ಬೋದು, ಆಮೇಲೆ ಕಡ್ತಾಳದಲ್ಲಿನ ಒಂದು ಮಹೇಶ್ವರ ಪಿರಮಿಡ್, ಈ ರೀತಿಯಾಗಿ ಎಲ್ಲಾ ಕಡೆಗೇನು ಇವತ್ತು ಜಗತ್ತಿನ ತುಂಬಾ ಎಲ್ಲಾ ಪಿರಮಿಡ್ಗಳನ್ನ ನೋಡ್ತೇವೆ. ಅದೇ ರೀತಿಯಾಗಿ ಅವ್ರೇನ್ ಮಾಡ್ತಾ ಇದ್ರು ಅಂದ್ರೆ ಸರ್ ಅವರು ಪ್ರತಿಯೊಬ್ರು ಸಹ ಏನ್ ಮಾಡ್ಬೇಕು, ಪಿರಮಿಡ್ಗಳನ್ನ ರಚನೆ ಮಾಡ್ಬೇಕು. ತಮ್ಮ ಮನೆಗಳಲ್ಲಿ ಪಿರಮಿಡ್ಗಳನ್ನ ರಚನೆ ಮಾಡ್ಬೇಕು. ಒಂದು ವೇಳೆ ದೊಡ್ಡ ಪಿರಮಿಡ್ಗಳನ್ನ ರಚನೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಪಿರಮಿಡ್ ಕ್ಯಾಪ್ಗಳನ್ನ ಉಪಯೋಗಿಸ್ಬೇಕು. ಅಂದ್ರೆ ನೋಡ್ರಿ, ಇಲ್ಲಿ ಧ್ಯಾನಕ್ಕೆ ಬಂದಂತವ್ರು ಪ್ರತಿಯೊಬ್ರು ಸಹ ಆ ಪಿರಮಿಡ್ ಶಕ್ತಿಯನ್ನ ಬಳಸ್ಕೊಳ್ಬೇಕು. ಆಮೇಲೆ ಪಿರಮಿಡ್ ಶಕ್ತಿಯನ್ನು ಬಳಸ್ಕೊಳ್ಳೋದ್ರಿಂದ ಮತ್ತೊಂದು ಏನು ಉಪಯೋಗ ಆಗ್ತಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ರೋಗಗಳು. ನೋಡ್ರಿ, ನಾವು ಸಾಮಾನ್ಯವಾಗಿ ಈ ಒಂದು ಧ್ಯಾನಕ್ಕೆ ಬಂದು ಸಾಧನೆಯನ್ನ ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಅದಕ್ಕೆ ಒಂದು ಮೂಲ ಕಾರಣ ಇರುತ್ತೆ ಮಾಸ್ಟರ್ಸ್. ಯಾವ್ದಾದ್ರೂ ಒಂದು ಕಾರ್ಯಕಾರಣ ಸಂಬಂಧದಿಂದ ನಾವು ಈ ಒಂದು ಧ್ಯಾನಕ್ಕೆ ಬಂದಿರ್ತೇವೆ. ಈ ಒಂದು ಧ್ಯಾನ ನಮ್ಗೆ ಪರಿಚಯ ಆಗಿರುತ್ತೆ. ಎಷ್ಟೋ ಜನರು
ತಮ್ಮ ರೋಗಗಳನ್ನ ಕಳೆದುಕೊಳ್ಳಿಕ್ಕಾಗಿನೇ ಈ ಒಂದು ಧ್ಯಾನಕ್ಕೆ ಬಂದಿರ್ತಾರೆ. ಯಾಕಂದ್ರೆ ಧ್ಯಾನ ಅನ್ನೋದು ಸರ್ವ ರೋಗ ನಿವಾರಣೆ ಅಂತ ಹೇಳ್ತೇವೆ, ಆಮೇಲೆ ಸಕಲ ಭೋಗ ಕಾರಣ ಅಂತಾನು ಹೇಳ್ತೇವೆ. ಇಲ್ಲಿ ಪ್ರತಿಯೊಂದು ನಮಗೆ ಸಿಗ್ತಾ ಹೋಗುತ್ತೆ, ಆಮೇಲೆ ಪ್ರತಿಯೊಂದು ರೋಗದಿಂದ ನಾವು ಮುಕ್ತಿಯನ್ನ ಪಡಿತೇವೆ. ಆಮೇಲೆ ಇಲ್ಲಿ ಪಿರಮಿಡ್ ಕಟ್ಟಡಗಳಲ್ಲಿ ನಾವು ಧ್ಯಾನವನ್ನ ಮಾಡೋದ್ರಿಂದ ನಮ್ಮ ರೋಗಗಳು ಏನಾಗ್ತವೆ ಮಾಸ್ಟರ್ಸ್, ಬೇಗ ನಾವು ಆ ರೋಗಗಳಿಂದ ಗುಣಮುಖರಾಗ್ತೇವೆ. ಅದ್ರಲ್ಲಿ 18 ಸೂತ್ರಗಳಲ್ಲೂ ಸಹಿತ ಏನ್ ಹೇಳ್ತಾರ ಅಂದ್ರೆ, ನಾವು ಧ್ಯಾನವನ್ನ ಮಾಡಬೇಕು, ಅದ್ರ ಜೊತೆಗೆ ಸಸ್ಯಾಹಾರಿಗಳಾಗಿರ್ಬೇಕು ಮತ್ತು ಪಿರಮಿಡ್ಗಳನ್ನ ಬಳಸ್ಕೊಳ್ಬೇಕು. ಆ ಉದ್ದೇಶದಿಂದ ಇವತ್ತು ಎಲ್ಲಾ ಕಡೆಗೆ ಪಿರಮಿಡ್ಗಳು ಬರ್ತಾ ಇದ್ವು ಮಾಸ್ಟರ್ಸ್. ಅಷ್ಟೇ ಅಲ್ಲದೆ ಮತ್ತೊಂದು, ಇಲ್ಲೇನು ನಾವು ಧ್ಯಾನಕ್ಕೆ ಕುಳಿತುಕೊಂಡಾಗ ಒಂದ್ ವೇಳೆ ನಮ್ಮ ಹತ್ರ ಪಿರಮಿಡ್ ಇಲ್ಲ, ಪಿರಮಿಡ್ ಕ್ಯಾಪ್ ಇಲ್ಲ, ನಾವು ಆಸ್ಟ್ರಲ್ ಪಿರಮಿಡ್ಗಳನ್ನ ಸಹಿತ ಆಹ್ವಾನಿಸಿಕೊಂಡು ಧ್ಯಾನವನ್ನ ಮಾಡಬಹುದು ಮಾಸ್ಟರ್ಸ್. ಅಂದ್ರೆ ಧ್ಯಾನದಲ್ಲಿ ನಾವು ಕೆಲವೊಂದಿಷ್ಟು ಚೈತನ್ಯಗಳನ್ನ ಆಹ್ವಾನಿಸ್ಕೊಳ್ತೇವೆ. ಉದಾಹರಣೆಗೆ ಪತ್ರಿ ಸರ್ ಅವರೊಂದು ಚೈತನ್ಯ ಆಗಿರ್ಲಿ, ಮಹೋತ್ತರ ಬಾಬಾಜಿ, ಈ ರೀತಿಯಾಗಿ ನಾವು ನಮ್ಮ ಅಂತಃಕರಣದಿಂದ ಅವುಗಳನ್ನ ಆಹ್ವಾನಿಸಿಕೊಂಡಾಗ ಅವು ಬಂದು ನಮಗೆ ಆ ಎನರ್ಜಿಯನ್ನ ಕೊಡ್ತವೆ ಅನ್ನೋದು ಎಷ್ಟೋ ಜನ ಮಾಸ್ಟರ್ಸ್ ಒಂದು ಸತ್ಯದ ಅನುಭವ ಮಾಸ್ಟರ್ಸ್. ಅದಕ್ಕಾಗಿನೇ ಇವತ್ತು ಎಲ್ಲಾ ಕಡೆಗೆ ಏನಾಗ್ತಾ ಇದೆ ಮಾಸ್ಟರ್ಸ್, ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಪಿರಮಿಡ್ಗಳು ಬರ್ತಾ ಇದ್ದಾವೆ. ಈ ನೋಡ್ರಿ ಮಾಸ್ಟರ್ಸ್, ಹಿರಿಯೂರಿನಲ್ಲಿನ ಒಂದು ಕರ್ನಾಟಕದಲ್ಲಿ ನಾವು ಹಿರಿಯೂರದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ದೊಡ್ಡ ಪಿರಮಿಡ್ ಅನ್ನ ನೋಡ್ತಾ ಇರ್ತೇವೆ. ಅದೇ ರೀತಿಯಾಗಿ ಮತ್ತು ಈಗ ವಿಜಯಪುರದಲ್ಲಿ ದೊಡ್ಡ ಪಿರಮಿಡ್ ನಿರ್ಮಾಣ ಆಗ್ತಾ ಇದೆ. ಈ ರೀತಿಯಾಗಿ ಎಲ್ಲಾ ಮಾಸ್ಟರ್ಸರು ಇವತ್ತು ಈ ಒಂದು ಧ್ಯಾನ ಆಮೇಲೆ ಪಿರಮಿಡ್ ಇದರಿಂದ ಒಂದು ಪ್ರೇರಣೆಯನ್ನು ಪಡೆದು ಪ್ರತಿಯೊಬ್ಬರು ಸಹ ಏನ್ ಮಾಡ್ತಾ ಇದಾರೆ ಅಂದ್ರೆ, ಈ ಪಿರಮಿಡ್ಗಳನ್ನ ನಿರ್ಮಾಣ ಮಾಡುವ ಒಂದು ದೊಡ್ಡ ಉದ್ದೇಶವನ್ನ ಇಟ್ಕೊಂಡಿದ್ದಾರೆ. ಇದೇ ಒಂದು ನಿಟ್ಟಿನಲ್ಲಿ ಇದೇ ಬರ್ತಕ್ಕಂಥ ಮೇ 10ನೇ ತಾರೀಕು ನಮ್ಮ ಬೆಳಗಾವಿ ಜಿಲ್ಲೆ ಗೋಕಾಕ್ದಲ್ಲಿ ಒಂದು ದೊಡ್ಡ ಪಿರಮಿಡ್ ಅನ್ನ ಮಲ್ಲಪ್ಪ ಕಂಕನವಾಡಿ ಸರ್ ಅಂತ ಏನ್ ಮಾಡಿದಾರೆ ಮಾಸ್ಟರ್ಸ್, ಅವರು ನಿರ್ಮಾಣವನ್ನ ಮಾಡಿದ್ದಾರೆ. ಆಮೇಲೆ ಆ ನಿರ್ಮಾಣಕ್ಕೆ ಇವತ್ತು ಕರ್ನಾಟಕದ ಎಲ್ಲಾ ಮಾಸ್ಟರ್ಸರು ಮೇ 10ನೇ ತಾರೀಕು ಬರ್ತಾ ಇದ್ದಾರೆ. ಆಮೇಲೆ ಅದು ಬ್ರಹ್ಮರ್ಷಿ ಪ್ರೇರಣಾ ಸರ್ ಅವರ ಒಂದು ಅಮೃತಾಸ್ತ್ರದಿಂದ ಉದ್ಘಾಟನೆ ಆಗ್ತಾ ಇದೆ. ಅಂದ್ರೆ ಇಲ್ಲಿ ನಾನು ಹೇಳುವ ಉದ್ದೇಶ ಅಂದ್ರೆ, ಇಲ್ಲಿ ಈ ಕರೋನಾ ಸಮಯದಲ್ಲೇನೆ ಎಷ್ಟೋ ಧ್ಯಾನಿಗಳು ಈ ಒಂದು ಧ್ಯಾನಕ್ಕೆ ಬಂದಿದ್ದಾರೆ ಮಾಸ್ಟರ್ಸ್. ನನಗೂ ಸಹ ಈ ಒಂದು ಕರೋನಾ ಸಮಯದಲ್ಲೇನೆ ಈ ಒಂದು ಧ್ಯಾನ ಪರಿಚಯ ಆಗಿದೆ. ಆಮೇಲೆ ಈ ಧ್ಯಾನ ಪರಿಚಯ ಆದ್ಮೇಲೆ ಎಷ್ಟೋ ಜನರ ಜೀವನ ಏನಾಗಿದೆ, ಬದಲಾವಣೆ ಆಗಿದೆ. ಆಮೇಲೆ ಪತ್ರಿಜಿ ಸರ್ ಅವ್ರ ಸಂಕಲ್ಪನೆ ನಮ್ಮ ಸಂಕಲ್ಪ ಎಂದು ತಿಳಿದುಕೊಂಡು ಇವತ್ತು ಎಲ್ಲಾ ಮಾಸ್ಟರ್ಸ್ ಏನ್ ಮಾಡ್ತಾ ಇದಾರೆ ಅಂದ್ರೆ, ಈ ಪಿರಮಿಡ್ ಗಳನ್ನ ರಚನೆ ಮಾಡೋದಕ್ಕೆ ಏನ್ ಮಾಡ್ತಾ ಇದ್ರಿ ಮಾಸ್ಟರ್ಸ್, ಎಲ್ಲರೂ ಮುಂದಾಗ್ತಾ ಇದಾರೆ, ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ಆ ಸಂಕಲ್ಪಗಳನ್ನ ಸಾಕಾರ ಮಾಡ್ಕೊಳ್ಳುವ ಉದ್ದೇಶದಿಂದ ನಾವೆಲ್ಲರೂ ಸಹ ಏನ್ ಮಾಡ್ಬೇಕು ಮಾಸ್ಟರ್ಸ್, ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಹೆಚ್ಚು ಧ್ಯಾನವನ್ನ ಪ್ರಚಾರ ಮಾಡ್ತಾ, ಅದರ ಜೊತೆಗೆ ಶಾಕಾರದ ಮಹತ್ವವನ್ನ ಹೇಳ್ತಾ, ಮತ್ತೆ ನಾವು ಪಿರಮಿಡ್ ಶಕ್ತಿಯ ಮಹತ್ವವನ್ನು ಎಲ್ಲಾ ಜನರಿಗೆ ತಿಳಿಸ್ಕೊಡೋಣ ಮಾಸ್ಟರ್ಸ್. ಆ ಗುರುಗಳ ಸಂಕಲ್ಪವೇ ನಮ್ಮ ಸಂಕಲ್ಪ ಎಂದು ತಿಳಿದುಕೊಂಡು ಇವತ್ತು ನಾವೇನ್ ಮಾಡೋಣ, ಆ ಒಂದು ನಿಟ್ಟಿನಲ್ಲಿ ಕೆಲಸಗಳನ್ನ ಪ್ರತಿಯೊಬ್ರು ಸಹ ಮಾಡೋಣ ಮಾಸ್ಟರ್ಸ್. ಈ ಸಂಕಲ್ಪದ ಜೊತೆಗೆ ಪತ್ರಿ ಸರ್ ಅವರ ಜೀವನನೇ ನಮಗೊಂದು ದೊಡ್ಡ ಸಂಕಲ್ಪವಾಗಿತ್ತು. ಅವ್ರು ಯಾವ ರೀತಿಯಾಗಿದ್ರು ಅನ್ನೋದನ್ನ ನಾನು 2 ಕವನಗಳ ಮುಖಾಂತರ ಇಲ್ಲಿ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಇಲ್ಲಿ ಒಂದು ಕವನ, ನಾನು ಪತ್ರಿ ಸರ್ ಅವರು 2022 ಜುಲೈ 24ರಂದು ತಮ್ಮ ಭೌತಿಕ ದೇಹವನ್ನ ತ್ಯಾಗ ಮಾಡಿದ ದಿನ ನಾನು ಅವ್ರಿಗಾಗಿನೇ ಬರೆದಿರ್ತಕ್ಕಂಥ ಒಂದು ಕವನವನ್ನ ಇಲ್ಲಿ ಓದ್ ತೋರಿಸ್ತೇನೆ. ಯಾಕಂದ್ರೆ ಅವ್ರ ಜೀವನನೇ ನಮ್ಗೆ ಏನಾಗಿದೆ ಮಾಸ್ಟರ್ಸ್, ಅವ್ರ ಜೀವನನೇ ಮಾದರಿ ಅಂತ ಸದ್ಗುರುಗಳನ್ನ ನಾವು ಎಲ್ಲೂ ಸಹಿತ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾವ ರೀತಿಯಾಗಿ ಆಗಿದ್ದಾರೆ ಅಂದ್ರೆ, ಪ್ರತಿಯೊಬ್ಬರಿಗೂ ಸಹಿತ ಒಂದು ದೇವರು ನೋಡ್ರಿ, ಪ್ರತಿಯೊಬ್ಬರನ್ನ ದೇವರು ಅಂತಾನೆ ಸಂಬೋಧನೆ ಮಾಡ್ತಾ ಇದ್ರು. ಆಮೇಲೆ ನಮ್ಮೆಲ್ಲರನ್ನ ದೇವರು ಅಂತ ಸಂಬೋಧನೆ ಮಾಡ್ತಕ್ಕಂಥವ್ರು ಅವರೇ ದೇವರಾಗಿದ್ರು ಮಾಸ್ಟರ್ಸ್. ಅದಕ್ಕಾಗಿನೇ ನನ್ನ ದೇವರು ಅಂತಕ್ಕಂಥ ಕವನವನ್ನ ನಾನು ಅವರು ತಮ್ಮ ದೇಹವನ್ನ ತ್ಯಾಗ ಮಾಡಿದ್ದೇನೆ ನಾನು ಬರೆದಿರ್ತಕ್ಕಂಥದ್ದು. ಅಂಶಾತ್ಮಕ ದೇವ ಪರಮಾತ್ಮನು ಸೃಷ್ಟಿ ಸ್ಥಿತಿ ಲಯಕರ್ತನು, ಬ್ರಹ್ಮಾಂಡ ಬೆಳಗಿದ ಧ್ಯಾನ ಸೂರ್ಯ ಅಸ್ತಂಗತನಾದನೆಂದು ವಿಶ್ರಾಂತ ಜೀವಕ್ಕೆ. ಅಂದ್ರೆ ಈ ಕವನದ ಶೀರ್ಷಿಕೆ ನನ್ನ ದೇವರು. ಇಲ್ಲಿ ಅಂಶಾತ್ಮಕ ದೇವ ಪರಮಾತ್ಮನು ನೋಡ್ರಿ, ಪ್ರತಿಯೊಂದು ನಾವೆಲ್ಲರೂ ಅಂಶಾತ್ಮರು. ಅಂದ್ರೆ ಪ್ರತಿಯೊಬ್ಬರಲ್ಲೂ ಸಹಿತ ಏನಿದೆ ಮಾಸ್ಟರ್ಸ್, ಆ ಪರಮಾತ್ಮನ ಒಂದು ಅಂಶ ಇದೆ ಪ್ರತಿಯೊಬ್ಬರಲ್ಲೂ ಸಹಿತ. ಆಮೇಲೆ ಆ ಪ್ರತಿಯೊಂದು ಅಂಶಗಳಿಗೆ ಯಾರು ದೇವರು ಅಂದ್ರೆ, ಆ ಶಿವ ಪರಮಾತ್ಮನೇ ದೇವರು. ಆ ರೀತಿಯಾಗಿ ಇಲ್ಲಿ ಸೃಷ್ಟಿ ಸ್ಥಿತಿ ಲಯ ಕರ್ತನ ನೋಡ್ರಿ, ಸೃಷ್ಟಿ ಸ್ಥಿತಿ ಮತ್ತು ಲಯ ಅಂದ್ರೆ ಸೃಷ್ಟಿ ಮಾಡ್ತಕ್ಕಂಥವನು, ಆಮೇಲೆ ಇದನ್ನ ನಡೆಸ್ಕೊಂಡು ಹೋಗ್ತಕ್ಕಂಥವನು, ಆಮೇಲೆ ಲಯ ನಾಶ ಮಾಡ್ತಕ್ಕಂಥವನು. ಅಂದ್ರೆ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿ ರೂಪ ಅಂತ ಹೇಳ್ತೇವೆ. ಆಮೇಲೆ ಇಲ್ಲಿ ಆ ಎಲ್ಲವನ್ನ ಇಲ್ಲಿ ನೋಡ್ರಿ, ಆ ಪರಮಾತ್ಮ ಅಂದ್ರೆ ಆ ತ್ರಿಮೂರ್ತಿ ರೂಪದಲ್ಲಿ ನಮಗೆ ಇವತ್ತು ಯಾರು ಕಾಣಿಸ್ತಾ ಇದ್ರು,
ಇವತ್ತು ಯಾರು ಕಾಣಿಸ್ತಾರ ಅಂದ್ರೆ ಪತ್ರಿಜಿ ಗುರುಗಳು ನಮಗೆ ಕಾಣಿಸ್ತಾರೆ ಮಾಸ್ಟರ್ಸ್. ಯಾವ ರೀತಿಯಾಗಿ ನಾವು ಶಿವ ಪರಮಾತ್ಮನನ್ನ ಒಂದು ಸ್ಥಾನದಲ್ಲಿ ನೋಡ್ತೇವೆ, ಅದೇ ಸ್ಥಾನದಲ್ಲಿ ನಾವು ಇವತ್ತು ಪತ್ರಿ ಸರ್ ಅವರನ್ನ ಪ್ರತಿಯೊಬ್ರು ಸಹಿತ ನೋಡಿರುವಂತದ್ದು ಮಾಸ್ಟರ್ಸ್. ಅದಕ್ಕಾಗಿನೇ ಸೃಷ್ಟಿ ಸ್ಥಿತಿ ಲಯಕರ್ತನು ಬ್ರಹ್ಮಾಂಡ ಬೆಳಗಿದ ಧ್ಯಾನ ಸೂರ್ಯ. ನೋಡ್ರಿ, ಬ್ರಹ್ಮಾಂಡವನ್ನ ಬೆಳಗಿದಂತ ಧ್ಯಾನ ಸೂರ್ಯ. ಇವತ್ತು ನೋಡ್ರಿ, ಸೂರ್ಯನ ಪ್ರಕಾಶ ಯಾವ ರೀತಿಯಾಗಿ ಇಡೀ ಜಗತ್ತನ್ನೇ ಬೆಳಗುತ್ತದೆ, ಆ ರೀತಿಯಾಗಿ ಇಡೀ ಬ್ರಹ್ಮಾಂಡ ಅಂಡ್ ಇಡೀ ಎಲ್ಲ ಸಂಪೂರ್ಣ ವಿಶ್ವವನ್ನೇ ಬೆಳಗಿದ ಧ್ಯಾನ ಸೂರ್ಯ. ನೋಡಿ, ಅವ್ರ ಸಂಕಲ್ಪನೆ ಇವತ್ತು ಅಷ್ಟೊಂದು ಮಹಾನ್ ಸಂಕಲ್ಪವಾಗಿತ್ತು, ದೊಡ್ಡ ಸಂಕಲ್ಪವಾಗಿತ್ತು. ಕೇವಲ ನಮ್ಮ ಕರ್ನಾಟಕ ಅಷ್ಟೇ ಆಗಲಿ, ಕೇವಲ ಆಂಧ್ರ ಅಷ್ಟೇ ಆಗಲಿ, ಕೇವಲ ಭಾರತ ಅಷ್ಟೇ ಆಗಲಿ ಧ್ಯಾನ ಆ ರೀತಿ ಆಗಿರ್ಲಿಲ್ಲ. ಇಡೀ ಏನಾಗಬೇಕು ಮಾಸ್ಟರ್ಸ್, ಇಡೀ ಜಗತ್ತೇ ಧ್ಯಾನ ಜಗತ್ತಾಗಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಅವರು ಇಟ್ಕೊಂಡಿದ್ರು. ಆಮೇಲೆ ಅಸ್ತಂಗತ ನಾದಿನಿಂದು ವಿಶ್ರಾಂತ ಜೀವಕ್ಕೆ ಅಂತ ಹೇಳ್ತೀವಿ ನಾವು. ಸಾರಿ ಮಾಸ್ಟರ್, ಅಂದ್ರೆ ಇಲ್ಲಿ ಪತ್ರಿ ಸರ್ ಅವರು ನಮ್ ಜೊತೆಗೆ ಅವ್ರು ಅಂದ್ರೆ ಭೌತಿಕ ದೇಹವನ್ನ ತ್ಯಾಗ ಮಾಡಿದ್ರು ಸಹಿತ ನಮ್ ಜೊತೆಗೆ ಒಂದು ಚೈತನ್ಯ ಸ್ವರೂಪದಲ್ಲಿ ಇರ್ತಾರೆ. ಆಮೇಲೆ ಇವತ್ತು ಅವ್ರೇನು ಸೂರ್ಯ ಯಾವ ರೀತಿಯಾಗಿ ಮುಂಜಾನೆ ಉದಯವಾಗಿ ಮತ್ತೆ ಸಾಯಂಕಾಲ ಅಸ್ತಂಗತನಾಗ್ತಾನೆ, ಆ ರೀತಿಯಾಗಿ ಪತ್ರಿಜಿ ಸರ್ ಅವರು ಅಸ್ತಂಗತರಾದ್ರು. ಅಂದ್ರೆ ಅವರು ಆ ವಿಶ್ರಾಂತಿಯನ್ನು ಪಡೀಲಿಕ್ಕೆ ನಮ್ ಜೊತೆಗೆ ಅವ್ರು ಇಲ್ಲ ಅಂದ್ರೆ ಅವರು ವಿಶ್ರಾಂತಿಯನ್ನು ಪಡೀಲಿಕ್ಕೆ ಹೋಗಿದ್ದಾರೆ ಅಂತ ನಾವೆಲ್ಲರೂ ಭಾವಿಸಬಹುದು ಮಾಸ್ಟರ್ಸ್. ಆಮೇಲೆ ಧ್ಯಾನದಲ್ಲಿ ಜನನ, ಧ್ಯಾನದಲ್ಲಿ ಮರಣ, ಧ್ಯಾನ ಜಗತ್ ಸಸ್ಯಾರ ಸಂಕಲ್ಪ, ಪಿರಮಿಡ್ ಮಾಸ್ಟರ್ಸ್ ಪ್ರಾಣದ ಪ್ರಾಣ, ಉನ್ನತ ಲೋಕಕ್ಕೆ ಆತ್ಮಾಯನ್. ಅಂದ್ರೆ ನೋಡ್ರಿ, ಅವರು ಬದುಕಿದಂತಹ ಅಂದ್ರೆ ಆಧ್ಯಾತ್ಮಿಕತೆ ಪರಿಚಯವಾಗಿ ಅವ್ರು ಬದುಕಿದಂತ ಸುಮಾರು 40 ವರ್ಷಗಳ ಕಾಲ ಅವ್ರ ಪ್ರತಿಯೊಂದು ಉಸಿರು ಸಹಿತ ಏನಾಗಿತ್ತು ಮಾಸ್ಟರ್ಸ್, ಧ್ಯಾನನಾಗಿತ್ತು. ನೋಡ್ರಿ, ಧ್ಯಾನದಲ್ಲಿ ಜನನ ಮತ್ತು ಧ್ಯಾನದಲ್ಲೇನೆ ಮರಣ. ಅಂದ್ರೆ ಪ್ರತಿಯೊಂದು ಕ್ಷಣನು ಸಹಿತ ಅವರು ವರ್ತಮಾನದಲ್ಲಿ ಕಳೆದುಕೊಂಡು ಪ್ರತಿಯೊಂದು ಕ್ಷಣನ ಅವ್ರಿಗೆ ಧ್ಯಾನದ ಬಗ್ಗೆನೆ ಅವಗಾಹನೆ ಇತ್ತು. ಆಮೇಲೆ ಅವ್ರ ಸಂಕಲ್ಪನೆ ಧ್ಯಾನ ಜಗತ್ ಸಸ್ಯಾರ ಸಂಕಲ್ಪ. ಈಗಾಗಲೇ ನಾವು ತಿಳಿಸಿದಂತೆ ಅವರ ಮಹಾನ್ ಸಂಕಲ್ಪಗಳು ಧ್ಯಾನ ಜಗತ್, ಸಸ್ಯಾರ ಸಂಕಲ್ಪ ಮತ್ತು ಪಿರಮಿಡ್ ಮಾಸ್ಟರ್ಸ್ರ ಪ್ರಾಣದ ಪ್ರಾಣ. ನೋಡಿ, ಪಿರಮಿಡ್ ಮಾಸ್ಟರ್ಸ್ರ ಪ್ರಾಣದ ಪ್ರಾಣವಾಗಿದ್ರು. ನಾವು ಯಾವ ರೀತಿಯಾಗಿ ನಾವು ನಮ್ಮ ಪ್ರಾಣವನ್ನ ಪ್ರೀತಿಸ್ತೇವೆ, ಆ ಪ್ರಾಣಕ್ಕಿಂತಲೂ ಹೆಚ್ಚಿನದಾಗಿ ನಾವು ನಮ್ಮ ಗುರುಗಳನ್ನ ಪ್ರೀತಿಸ್ತೇವೆ ಮಾಸ್ಟರ್ಸ್. ಅದಕ್ಕಾಗಿನೇ ಪಿರಮಿಡ್ ಮಾಸ್ಟರ್ಸ್ ಅವರ ಪ್ರಾಣದ ಪ್ರಾಣ ಯಾರಾಗಿದ್ರು ಅಂದ್ರೆ ಪತ್ರಿಜಿ ಗುರುಗಳಾಗಿದ್ರು. ಆಮೇಲೆ ಉನ್ನತ ಲೋಕಕ್ಕೆ ಆತ್ಮಾಯನ. ನೋಡಿ, ಉನ್ನತ ಲೋಕಕ್ಕೆ ಏನ್ ಮಾಡಿದ್ರು ಮಾಸ್ಟರ್ಸ್, ಅವರು ಆತ್ಮಾಯನವನ್ನ ಮಾಡಿರುವಂತದ್ದನ್ನ ನೋಡ್ತೇವೆ. ಆಮೇಲೆ ಜಪಿಸುತ್ತಿದೆ ನಾಲಿಗೆ ಧ್ಯಾನ ಮಂತ್ರ. ನೋಡ್ರಿ, ನಾಲಿಗೆಯ ಮೇಲೆ ಯಾವತ್ತೂ ಸಹಿತ ಯಾವುದು ಧ್ಯಾನ ಮಂತ್ರ. ಜಪಿಸುತ್ತಿದೆ ನಾಲಿಗೆ ಧ್ಯಾನ ಮಂತ್ರ, ಬರಿಗಣ್ಣಿಗೆ ಗೋಚರ ಭೌತಿಕ ದೇಹ, ಎಲ್ಲರ ಹೃದಯದಲ್ಲಿ ನಿತ್ಯವಾಸ, ಆಧುನಿಕ ಮೈತ್ರಿಯ ಬುದ್ಧ. ನೋಡಿ, ಯಾವತ್ತೂ ಸಹಿತ ಅವರ ನಾಲಿಗೆ ಯಾವುದು ಜಪಿಸ್ತಿತ್ತು ಅಂದ್ರೆ ನೋಡ್ರಿ ಮಾಸ್ಟರ್ಸ್, ಯಾವ ರೀತಿಯಾಗಿ ನಾವು ಮಂತ್ರವನ್ನ ಜಪಿಸ್ತೇವೆ, ಶ್ರೀರಾಮ ರಾಮ ರಾಮ ಅಂತ ಜಪಿಸ್ತೇವೆ, ಓಂ ನಮ ಶಿವ ಅಂತ ಜಪಿಸ್ತೇವೆ, ಬೇರೆ ಬೇರೆ ಮಂತ್ರಗಳನ್ನೆಲ್ಲ ಜಪಿಸ್ತಾ ಇರ್ತೇವೆ ನಾವು. ಆ ರೀತಿಯಾಗಿ ಪತ್ರಿ ಸರ್ ಅವರ ಒಂದು ನಾಲಿಗೆ ಯಾವ ಮಂತ್ರವನ್ನ ಜಪಿಸ್ತಾ ಇರುತ್ತೆ ಅಂದ್ರೆ ಧ್ಯಾನ 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 ಅಂತಕ್ಕಂಥ ಮಂತ್ರ. ಪ್ರತಿಯೊಂದು ಜೀವಿ ಸಹಿತ ಧ್ಯಾನಿ ಆಗ್ಬೇಕು ಅನ್ನೋ ಜಪಾನೇ ಅವರ ನಾಲಿಗೆ ಮೇಲೆ ಇತ್ತು. ಧ್ಯಾನ ಬಿಟ್ರೆ ಏನು ಇಲ್ಲ, ಧ್ಯಾನದಿಂದಲೇ ಎಲ್ಲವೂ ಸಾಧ್ಯ. ಅದಕ್ಕಾಗಿನೇ ಅವರು ಧ್ಯಾನ ಒಂದೇ ಮಾಡ್ರಿ ನಿಮ್ಗೆ ಎಲ್ಲವೂ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಆಮೇಲೆ ಬರಿಗಣ್ಣಿಗೆ ಗೋಚರ ಭೌತಿಕ ದೇಹ. ನೋಡ್ರಿ, ನಮ್ಮ ಬರಿಗಣ್ಣಿಗೆ ನೋಡ್ರಿ, ನಮ್ಮ ಚರ್ಮ ಚಕ್ಷುಗಳಿಗೆ ಅವ್ರು ಕೇವಲ ಒಂದು ಭೌತಿಕ ದೇಹವಾಗಿ ಕಾಣಿಸ್ತಾ ಇದ್ರು ಮಾಸ್ಟರ್ಸ್. ಆದ್ರೆ ಅವರು ಎಲ್ಲರ ಹೃದಯದಲ್ಲಿ ನಿತ್ಯ ವಾಸವಾಗಿದ್ದಾರೆ. ನೋಡಿ, ಅವ್ರು ಕೇವಲ ಭೌತಿಕ ದೇಹ ಅಷ್ಟೇ ಅಲ್ಲ, ಅವರೊಂದು ಮಹಾನ್ ಚೈತನ್ಯ ಸ್ವರೂಪ. ಅವರು ಎಲ್ಲರ ಹೃದಯದಲ್ಲಿ ಏನಾಗಿದ್ದಾರೆ ಅಂದ್ರೆ ನಿತ್ಯ ವಾಸವಾಗಿದ್ದಾರೆ. ಅವರು ಇವತ್ತು ನಮಗೆ ಒಂದು ಚೈತನ್ಯ ಸ್ವರೂಪದಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲಿ ಸಹಿತ ಇರ್ತಾರೆ ಮಾಸ್ಟರ್ಸ್. ಅವರ ಒಂದು ಚೈತನ್ಯನ ಇವತ್ತು ಎಷ್ಟೊಂದು ಅದ್ಭುತವಾಗಿ ಈ ಒಂದು ಕೆಲಸ ಕಾರ್ಯವನ್ನ ನಡೆಸ್ಕೊಂಡು ಹೋಗ್ತಾ ಇದೆ. ಆಮೇಲೆ ಆಧುನಿಕ ಮೈತ್ರಿಯ ಬುದ್ಧ. ನೋಡ್ರಿ, ಪತ್ರಿ ಸರ್ ಅವರ ಆಧುನಿಕ ಮೈತ್ರಿಯ ಬುದ್ಧ. ನಾವು 2500 ವರ್ಷಗಳಿದ್ದೆ ಭಗವಾನ್ ಗೌತಮ ಬುದ್ಧರನ್ನ ನೋಡ್ತೇವೆ. ಅವರೇ ಈ ಒಂದು ಆನಾಪಾನಸತಿ ಧ್ಯಾನ ಮಾರ್ಗ ಬೆಳಕಿಗೆ ತಂದಿರುವಂತದ್ದು. ಆಮೇಲೆ ಆ ಆನಾಪಾನಸತಿ ಧ್ಯಾನ ಮಾರ್ಗ ಇವತ್ತು ಇಡೀ ಜಗತ್ತಿಗೆ ಮತ್ತೆ ಪರಿಚಯ ಮಾಡಿಕೊಟ್ಟಂತವ್ರು ಯಾರಂದ್ರೆ ಆಧುನಿಕ ಮೈತ್ರಿಯ ಬುದ್ಧ. ಇಲ್ಲಿ ಮಿತ್ರತ್ವ, ಮೈತ್ರಿ ಅಂದ್ರೆ ಮಿತ್ರತ್ವ. ಅದಕ್ಕಾಗಿನೇ ಪತ್ರಿ ಸರ್ ಏನ್ ಹೇಳ್ತಿದ್ರು, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್. ಅಂದ್ರೆ ನಾವು ನೀವೆಲ್ಲರೂ ಆತ್ಮ ಸಂಬಂಧಿಗಳು, ನಾವು ನೀವೆಲ್ಲರೂ ಮಿತ್ರತ್ವದಿಂದ ಇರ್ತಕ್ಕಂಥದ್ದು. ಆಮೇಲೆ ಯಾವಾಗ ಮೈತ್ರಿ ಇರುತ್ತೆ, ಯಾವಾಗ ಮಿತ್ರತ್ವ ಇರುತ್ತೆ, ಅಲ್ಲಿ ಯಾವುದೇ ಒಂದು ಮನಸ್ಸು ಬರೋದಿಲ್ಲ. ಅದಕ್ಕಾಗಿನೇ ಇವತ್ತು ಅವರು ಆಧುನಿಕ ಮೈತ್ರಿಯ ಬುದ್ಧ ಮಾಸ್ಟರ್ಸ್. ಆಮೇಲೆ ಪತ್ರಿಜಿ ಅಂತಕ್ಕಂಥ 3 ಅಕ್ಷರಗಳು ನಮಗೆ
ಏನೇನ್ ಸಂಬೋಧಿಸ್ತವೆ, ಏನೇನ್ ನಮಗೆ ಅರ್ಥವನ್ನ ಹೇಳ್ಕೊಡ್ತವೆ ಅಂತಂದ್ರೆ, ಇಲ್ಲಿ ಪರಿಚಯಿಸುತ್ತಿದೆ ಧ್ಯಾನದ ಪಾಠ, ತ್ರಿಮೂರ್ತಿ ರೂಪದಲ್ಲಿ ಜಗದ ಆಟ, ಜೀವನವೆಲ್ಲ ಉಸಿರಿನೊಂದಿಗೆ ತುಂಟಾಟ, ಗುರುಗಳಿಗೆ ಇಲ್ಲ ಯಾರು ಸರಿಸಮಾನ. ಅಂದ್ರೆ ಇಲ್ಲಿ ಪತ್ರಿಜಿ ಅಂತಕ್ಕಂಥ 3 ಅಕ್ಷರಗಳು. ಪ ಅಂತಕ್ಕಂಥ ಮೊದಲನೇ ಅಕ್ಷರ ಪರಿಚಯಿಸುತ್ತಿದೆ ಧ್ಯಾನದ ಪಾಠ. ನೋಡ್ರಿ, ಪ ಅಂತಕ್ಕಂಥ ಮೊದಲನೇ ಅಕ್ಷರ ಏನ್ ಪರಿಚಯಿಸ್ತದೆ? ನಮಗೆ ಧ್ಯಾನದ ಪಾಠವನ್ನ ಪರಿಚಯಿಸ್ತದೆ, ಧ್ಯಾನ ಮಾಡೋದನ್ನ ಪರಿಚಯಿಸ್ತದೆ. ಧ್ಯಾನ ಅಂದ್ರೆ ಏನು ಅನ್ನೋದನ್ನ ಪ ಅಂತಕ್ಕಂಥ ಮೊದಲನೇ ಅಕ್ಷರ ಪರಿಚಯಿಸ್ತದೆ. ಧ್ಯಾನ ಪ್ರಚಾರವನ್ನ ಮಾಡೋದನ್ನ ಅದು ಹೇಳಿಕೊಡುತ್ತೆ. ಆಮೇಲೆ ತ್ರಿ ಅಂತಕ್ಕಂಥದ್ದು ಎರಡನೇ ಅಕ್ಷರ, ತ್ರಿಮೂರ್ತಿ ರೂಪದಲ್ಲಿ ಜಗದಾಟ. ಯಾವ ರೀತಿಯಾಗಿ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಒಂದು ಕೆಲಸವನ್ನ ನೋಡ್ತಾ ಇರ್ತೇವೆ, ಸೃಷ್ಟಿ ಸ್ಥಿತಿ ಲಯವನ್ನ ನೋಡ್ತಾ ಇರ್ತೇವೆ, ಆ ರೀತಿಯಾಗಿ ಇಲ್ಲಿ ತ್ರಿಮೂರ್ತಿ ರೂಪದಲ್ಲಿ, ಅಂದ್ರೆ ಆ ತ್ರಿಮೂರ್ತಿಗಳೇ, ಅಂದ್ರೆ ತ್ರಿಮೂರ್ತಿಗಳ ರೂಪನೇ ಯಾರಾಗಿದ್ರು? ಪತ್ರಿಜಿ ಸರ್ ಆಗಿದ್ರು. ಆ ಪರಮಾತ್ಮನೇ ಪತ್ರಿಜಿ ಸರ್ ಆಗಿದ್ರು. ಆಮೇಲೆ ಜಿ ಅಂತಕ್ಕಂಥ ಮೂರನೇ ಅಕ್ಷರ ಏನಾಯ್ತು ಅಂದ್ರೆ, ಜೀವನವೆಲ್ಲ ಉಸಿರಿನೊಂದಿಗೆ ತುಂಟಾಟ. ನೋಡಿ, ಉಸಿರಿನೊಂದಿಗೆ ತುಂಟಾಟ ಅಂದ್ರೆ ಧ್ಯಾನವನ್ನ ಮಾಡೋದು. ನೋಡಿ, ಅವ್ರೇನ್ ಹೇಳ್ತಾರಂದ್ರೆ, ನಿಮಗೆ ಯಾವಾಗ ಯಾವಾಗ ಸಮಯ ಸಿಗುತ್ತೆ ಅವಾಗ ಅವಾಗ ಏನ್ ಮಾಡ್ರಿ, ನೀವು ಧ್ಯಾನವನ್ನ ಮಾಡ್ರಿ. ನಿಮಗೆ 1 ನಿಮಿಷ ಸಮಯ ಸಿಕ್ಕರೆ 1 ನಿಮಿಷ ನೀವೇನ್ ಮಾಡ್ರಿ, ಶ್ವಾಸದ ಮೇಲೆ ಗಮನವನ್ನು ಕೊಡಿ. ಆದ್ರೆ ಇಲ್ಲಿ ಧ್ಯಾನ ಮಾಡೋ ಪದ್ಧತಿನೇ ಆನಾಪಾನಸತಿ. ಆನಾಪಾನಸತಿ ಅಂದ್ರೆ ನಮ್ಮ ಒಳಗೆ ಬರ್ತಕ್ಕಂಥ ಉಸಿರು ಮತ್ತೆ ಹೊರಗೆ ಹೋಗ್ತಕ್ಕಂಥ ಉಸಿರಿನ ಜೊತೆಗೆ ನಾವು ಒಂದಾಗಿರೋದು. ಅದಕ್ಕಾಗಿನೇ ಜೀವನವೆಲ್ಲ ಉಸಿರಿನೊಂದಿಗೆ ತುಂಟಾಟ. ಅಂದ್ರೆ ಇಲ್ಲಿ ಏನ್ ಮಾಡ್ತೀವಿ ನಾವು? ಉಸಿರಿನೊಂದಿಗೆ ತುಂಟಾಟವನ್ನ ಮಾಡ್ತೇವೆ. ಶ್ವಾಸಂಕ ಸಾಥ್ ಮಸ್ತೀವಿ, ಶ್ವಾಸಂಕ ಸಾಥ್ ಏನಂತಾರ ಅವರು ಸರ್, ಅವರು ದೋಸ್ತಿ ಅಂತ ಕರೀತಾರೆ. ಶ್ವಾಸದ ಜೊತೆಗೆ ಮಸ್ತಿ ಮತ್ತು ದೋಸ್ತಿ ಅಂತಾನು ಕರೀತಾರೆ. ಅದಕ್ಕಾಗಿ ಜೀವನವೆಲ್ಲ ಕೊನೆಯದಾಗಿರ್ತಕ್ಕಂಥ ಜ ಅಂತಕ್ಕಂಥ ಅಕ್ಷರ, ಜೀವನವೆಲ್ಲ ಉಸಿರಿನೊಂದಿಗೆ ತುಂಟಾಟ ಅಂತ ಹೇಳ್ತಾರೆ. ಆಮೇಲೆ ಗುರುಗಳಿಗೆ ಇಲ್ಲ ಯಾರು ಸರಿ ಸಮಾನ. ನೋಡ್ರಿ, ಇಲ್ಲಿ ಈ ಒಂದು ಬ್ರಹ್ಮಾಂಡದ ಮೇಲೆ ಇಂಥ ಪತ್ರಿಜಿ ಗುರುಗಳಿಗೆ ಯಾರು ಸಹಿತ ಸರಿ ಸಮಾನರಿಲ್ಲ ಅಂತ ಒಂದು ಬದುಕನ್ನ ಬದುಕಿದವರು, ಆದರ್ಶರು ನಮಗೆಲ್ಲರಂತ ನಾವು ಹೇಳ್ಬಹುದು. ಆಮೇಲೆ ಧ್ಯಾನ ಜ್ಯೋತಿ ಬೆಳಗುತ್ತಿದೆ ಎಂದು ಕೋಟಿ ಸೂರ್ಯ ಸಮ ಪ್ರಕಾಶ. ನೋಡ್ರಿ, ಧ್ಯಾನ ಜ್ಯೋತಿ ಇವತ್ತು ಬೆಳಗುತ್ತಿದೆ. ಯಾವ ರೀತಿಯಾಗಿ ಅಂದ್ರೆ ಅದು ಕೋಟಿ ಸೂರ್ಯ ಸಮ ಪ್ರಕಾಶ. ನೋಡ್ರಿ, ಇವತ್ತು ಒಂದು ಸೂರ್ಯ ಎಷ್ಟು ಜಗತ್ತಿಗೆ ಎಲ್ಲ ಬೆಳಕನ್ನು ಕೊಡ್ತಾನೆ, ಆದ್ರೆ ಕೋಟಿ ಸೂರ್ಯರಿದ್ರೆ ಎಷ್ಟು ಬೆಳಕಾಗ್ಬೋದು, ಅಷ್ಟು ಧ್ಯಾನ ಜ್ಯೋತಿ ಇವತ್ತು ಕೋಟಿ ಸೂರ್ಯರ ಸಮ ಪ್ರಕಾಶವಾಗಿ ಬೆಳಗ್ತಾ ಇದೆ. ಆ ಕೋಟಿ ಸೂರ್ಯ ಸಮ ಪ್ರಕಾಶ ಯಾರಂದ್ರೆ ನಮ್ಮ ಪತ್ರಿಜಿ ಗುರುಗಳು. ಮರೆಯಲಾರದ ಮಾಣಿಕ್ಯ ಧ್ಯಾನ ಪ್ರಪಂಚ. ನೋಡ್ರಿ, ಧ್ಯಾನ ಪ್ರಪಂಚ ಯಾರು ಸಹಿತ ಮರಿಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಸೂರ್ಯಚಂದ್ರರು ಸಹಿತ ಇವರ ಹೆಸರೇನಿರುತ್ತೆ, ಅಜರಾಮರವಾಗಿರುತ್ತೆ. ಆಮೇಲೆ ಅದಕ್ಕಾಗಿನೇ ಇವರ ಒಂದು ಉನ್ನತ ಲೋಕದ ಪಯಣಕ್ಕೆ ನಾವೆಲ್ಲರೂ ಶುಭ ಸಂದೇಶವನ್ನ ತಿಳಿಸಿರುವಂತದ್ದು. ಆದ್ರೆ ಇಲ್ಲಿ ಮರಣ ಅಂದ್ರೆ ದುಃಖ ಅಲ್ಲ, ಮರಣ ಅನ್ನೋದು ಒಂದು ಸಂಭ್ರಮ. ಆಮೇಲೆ ನೋಡ್ರಿ, ಪತ್ರಿ ಸರ್ ಅವರು ಪ್ರತಿಯೊಂದನ್ನು ಸಹ ಅವರು ನುಡಿದಂತೆ ನಡೆದು ತೋರಿಸಿದ್ದಾರೆ. ಮಾಸ್ಟರ್ಸ್, ನುಡಿದಂತೆ ನಡೆ ಅದೇ ಜನ್ಮ ಕಡೆ ಅಂತ ಯಾವ ರೀತಿಯಾಗಿ ವಚನಕಾರರು ಹೇಳ್ತಾರೆ, ಅದೇ ರೀತಿಯಾಗಿ ಇವರು ನಡೆಸಿ ತೋರಿಸಿದವರು. ನೋಡ್ರಿ, 2022 ಜುಲೈ 24ರಂದು ಸರ್ ಅವರು ತಮ್ಮ ದೇಹವನ್ನ ತ್ಯಾಗ ಮಾಡಿದಾಗ ಯಾರು ಸಹ ದುಃಖವನ್ನ ಪಡಬಾರದು ಅಂತ ಅವ್ರು ಮುಂಚಿತವಾಗಿ ಹೇಳಿದ್ರು. ಯಾರು ಸಹ ದುಃಖನ ಪಡಬಾರದು, ನನ್ನ ಮರಣವಾದ ಮೇಲೆ ಏನ್ ಮಾಡ್ಬೇಕು, ನೀವೆಲ್ಲರೂ ಸಂಭ್ರಮಾಚರಣೆಯನ್ನ ಆಚರಿಸ್ಕೊಳ್ಬೇಕು, ಸಂಭ್ರಮಾಚರಣೆಯನ್ನ ಆಚರಿಸ್ಕೊಂಡು ನನಗೆ ನೀವು ಉನ್ನತ ಲೋಕಕ್ಕೆ ಕಳಿಸ್ಕೊಡ್ಬೇಕಂತ ಹೇಳಿದ್ರು. ಅದೇ ಒಂದು ನಿಟ್ಟಿನಲ್ಲಿ ಆ ದಿನ ನಾವು ಎಲ್ಲರೂ ಸಹ ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ ಏನ್ ಮಾಡಿದ್ರು, ಒಂದು ಸಂಭ್ರಮವನ್ನ ಆಚರಣೆ ಮಾಡ್ಕೊಂಡು ಪತ್ರಿ ಸರ್ ಅವರು ಒಂದು ಉನ್ನತ ದೇಹವನ್ನ, ನೋಡ್ರಿ, ಉನ್ನತ ಲೋಕಕ್ಕೆ ಅವರನ್ನ ಕಳಿಸ್ಕೊಟ್ಟದ್ದನ್ನ ನಾವು ನೋಡ್ತೇವೆ. ಅಂದ್ರೆ ಸಾವು ಅನ್ನೋದು ಒಂದು ಸಂಭ್ರಮ ಅನ್ನೋದನ್ನ ನಾವು ಹೇಳ್ಬೋದು. ಆಮೇಲೆ ಮತ್ತೊಂದು ಅದೇ ದಿನ ಏನಾಯ್ತು ಮಾಸ್ಟರ್ಸ್, ಒಂದು ಮಹಾಸಮಾಧಿ. ನೋಡ್ರಿ, ಅಲ್ಲಿ ಮಹಾಸಮಾಧಿನೂ ನಿರ್ಮಾಣವಾಗಿರುತ್ತೆ ಅಂತ ನೋಡ್ತೀವಿ ನಾವು ಕಡ್ತಾಳ್ನಲ್ಲಿ. ಅದು ಒಂದು ಶಕ್ತಿ ಸ್ಥಳ. ಮಹಾಸಮಾಧಿ ಕಡ್ತಾಳ್ನಲ್ಲಿ ಇರ್ತಕ್ಕಂಥದ್ದು ಮಹಾಸಮಾಧಿ, ಅದು ಶಕ್ತಿ ಸ್ಥಳ. ಆ ಮಹಾಸಮಾಧಿ ಬಗ್ಗೆ ಇನ್ನೊಂದು ಕವನವನ್ನು ಹೇಳಿ ನಾನು ಕ್ಲಾಸ್ ಮಾಡ್ತೀನಿ ಮಾಸ್ಟರ್ಸ್, ಬಹುಶಃ ಸಮಯ ಆಗ್ತಾ ಇರ್ಬೋದು. ಮಹಾಸಮಾಧಿ ಶಕ್ತಿ ಪೀಠ ಧ್ಯಾನ ದಾಂಬೆಯ ದೇಗುಲ, ಮಹಿಮಾ ಪುರುಷನ ಮಹಿಮೆ ಜಗದಗಲ, ಪ್ರಜ್ವಲಿಸುತ್ತಿದೆ ಆಂಧ್ರ ನಾಡು ಕಡ್ತಾಳ್, ಪ್ರಸಿದ್ಧಿ ಗುರು ಮಹಾಸಮಾಧಿ ಸ್ಥಳ. ನೋಡ್ರಿ ಮಾಸ್ಟರ್ಸ್, ಈ ಕವನದ ಶೀರ್ಷಿಕೆ ಮಹಾಸಮಾಧಿ. ನೋಡಿ ಮಾಸ್ಟರ್ಸ್, ಎಷ್ಟೋ ನಾವು ಶಕ್ತಿ ಪೀಠಗಳನ್ನ ನೋಡ್ತಾ ಇರ್ತೇವೆ. ಶಕ್ತಿ ಪೀಠ ಅಂದ್ರೆ ಅಲ್ಲಿ ದೇವತೆಗಳ ಒಂದು ದೇವಸ್ಥಾನಗಳನ್ನ ನೋಡ್ತಾ ಇರ್ತೇವೆ, ಶಕ್ತಿ ಪೀಠಗಳನ್ನ. ಆಮೇಲೆ 12 ಜ್ಯೋತಿರ್ಲಿಂಗಗಳನ್ನ ನೋಡ್ತಾ ಇರ್ತೇವೆ. ಎಷ್ಟೋ ಒಂದು ಪುಣ್ಯಕ್ಷೇತ್ರಗಳು ನಮ್ಮ ಭಾರತದಲ್ಲಿ ಇದಾವೆ ಮಾಸ್ಟರ್ಸ್. ಆ ರೀತಿಯಾಗಿ ಆ ಪುಣ್ಯಕ್ಷೇತ್ರದ ಸಾಲಿನಲ್ಲಿ ಯಾವ್ದು ಸೇರುತ್ತೆ, ಈ ಕಡ್ತಾಳ ಸಹಿತ. ಕಡ್ತಾಳದಲ್ಲಿ ಇರ್ತಕ್ಕಂಥ ಮಹೇಶ್ವರ್ ಪಿರಮಿಡ್, ಆಮೇಲೆ ಆ ಮಹೇಶ್ವರ್ ಪಿರಮಿಡ್ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಪತ್ರಿಜಿ ಗುರುಗಳ ಒಂದು ಮಹಾಸಮಾಧಿ. ಇದು ಸಹ ಒಂದು ನಮ್ಮ ಎಲ್ಲಾ ಧ್ಯಾನಿಗಳಿಗೆ ಒಂದು ಶಕ್ತಿ ಪೀಠ. ಅದಕ್ಕಾಗಿನೇ
ಶಕ್ತಿಪೀಠ ಧ್ಯಾನದಾಂಬೆಯ ದೇಗುಲ. ನೋಡ್ರಿ ಧ್ಯಾನದಾಂಬೆ, ನೋಡ್ರಿ ಇಲ್ಲಿ ಧ್ಯಾನದಾಂಬೆಯ ದೇಗುಲ ಯಾವ್ದಂದ್ರೆ ಅದು ಕಡ್ತಾಳದಲ್ಲಿ ಇರ್ತಕ್ಕಂತ ಒಂದು ಮಹಾ ಸಮಾಧಿ ಸ್ಥಳ ಅಂತ ಹೇಳ್ಬೋದು. ಆಮೇಲೆ ಮಹಿಮಾ ಪುರುಷನ ಮಹಿಮೆ ಜಗದಗಲ. ನೋಡ್ರಿ ಇವರು ಮಹಿಮಾ ಪುರುಷರು, ನೋಡಿ ಇವರ ಶರಣರ ಮಹಿಮೆಯನ್ನ ಮರಣದಲ್ಲಿ ನೋಡು ಅಂತ ಹೇಳ್ತಾರೆ ಮಾಸ್ಟರ್ಸ್. ಆ ರೀತಿಯಾಗಿ ಇವರ ಒಂದು ಮಹಿಮೆಯನ್ನ ನಾವು ಮರಣದಲ್ಲಿ ನೋಡಿರುವಂತದ್ದು ಎಷ್ಟೋ ಜನ ಮಾಸ್ಟರ್ಸರು ಅಲ್ಲಿ ಬಂದಿರುವಂತದ್ದು. ಆಮೇಲೆ ಎಲ್ಲಾ ಕಡೆಗೆ ಇಡೀ ನಮ್ಮ ಭಾರತ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ತುಂಬೆಲ್ಲ ಆ ಒಂದು ಸಂಭ್ರಮಾಚರಣೆಯನ್ನು ಆಚರಿಸಿಕೊಂಡಿದ್ದನ್ನ ನೋಡ್ತೇವೆ. ಅದಕ್ಕಾಗಿ ಆ ಮಹಿಮಾ ಪುರುಷನ ಮಹಿಮೆ ಜಗದಗಲ. ನೋಡಿ ಜಗದಗಲ, ನೋಡಿ ಎಲ್ಲಾ ಕಡೆಗೆ ವಿಶ್ವವ್ಯಾಪಿಯಾಗಿ ಆ ಮಹಿಮಾ ಪುರುಷನ ಮಹಿಮೆಯನ್ನ ನೋಡ್ತಾ ಇರ್ತೇವೆ. ಆಮೇಲೆ ಪ್ರಜ್ವಲಿಸುತ್ತಿದ್ದ ಆಂಧ್ರ ನಾಡು ಕಡ್ತಾಳ, ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂತ ಕಡ್ತಾಳ, ಅದೊಂದು ದೊಡ್ಡ ಶಕ್ತಿಪೀಠ, ದೊಡ್ಡ ಒಂದು ಪಿರಮಿಡ್. ಆಮೇಲೆ ಅಲ್ಲಿ ಪ್ರತಿ ವರ್ಷ ಡಿಸೆಂಬರ್ 21ರಿಂದ 31ರವರೆಗೆ ಮಹಿಳಾ ಮಹಾಧ್ಯಾನ ಚಕ್ರ ನಡೆಯುವಂತದ್ದು ಮಾಸ್ಟರ್ಸ್. ಆಮೇಲೆ ಆ ಸ್ಥಾನ ಯಾವ್ದಕ್ಕೆ ಪ್ರಸಿದ್ಧಿ ಅಂದ್ರೆ ಮಹೇಶ್ವರ ಪಿರಮಿಡ್ ಮತ್ತು ಪತ್ರಿಜಿ ಗುರುಗಳ ಒಂದು ಮಹಾಸಮಾಧಿಗೆ ಆ ಒಂದು ಸ್ಥಾನ ಪ್ರಸಿದ್ಧಿಯನ್ನ ಪಡೆದಿರುವಂತದ್ದು. ಪ್ರಸಿದ್ಧಿ ಗುರು ಮಹಾಸಮಾಧಿ ಸ್ಥಳ, ನೋಡ್ರಿ ಅದು ಮಹಾಸಮಾಧಿ ಸ್ಥಳಕ್ಕಾಗಿ ಅದು ಪ್ರಸಿದ್ಧಿಯನ್ನು ಪಡೆದಿರುವಂತದ್ದು. ಆಮೇಲೆ ಅಲ್ಲಿ ಇವತ್ತು ಯಾರು ಅಲ್ಲಿ ಆ ಪಿರಮಿಡ್ಗೆ ಹೋಗ್ತಾರೆ ಅವರೆಲ್ಲರೂ ಸಹ ಮಹಾಸಮಾಧಿ ಹತ್ರ ಕುಳಿತುಕೊಂಡು ಧ್ಯಾನವನ್ನ ಮಾಡಿ ಬಂದಿರ್ತಾರೆ ಮಾಸ್ಟರ್ಸ್. ಆಮೇಲೆ ಇಂಥ ಎಲ್ಲಾ ಮಹಾಪುರುಷರು ನೋಡ್ರಿ ಯಾವಾಗ ಯಾವಾಗ ಜನ್ಮವನ್ನು ತಾಳ್ತಾರೆ ಅಂದ್ರೆ ಭೂತಾಯಿಯ ತಾಪ ಕಳೆಯಲೆಂದು ಅವತರಿಸಿದ ಧ್ಯಾನದಾರ್ಥ ಯುಗ ಪುರುಷ, ಹುಟ್ಟು ಸಾವಿಲ್ಲದ ಚಿರಂಜೀವ, ಭೌತಿಕತೆಗೆ ಸೀಮಿತ ಜನನ ಮರಣ. ನೋಡಿ ಯಾವಾಗ ಯಾವ ರೀತಿಯಾಗಿ ನಾವು ಶ್ರೀಕೃಷ್ಣ ಪರಮಾತ್ಮನ 10 ಅವತಾರಗಳನ್ನ ನೋಡ್ತಾ ಇರ್ತೇವೆ, ದಶಾವತಾರಗಳನ್ನ ನೋಡ್ತಾ ಇರ್ತೇವೆ. ಯಾವಾಗ ಯಾವಾಗ ಅಧರ್ಮ ತಾಂಡವಾಡುತ್ತೆ ಭೂಮಿ ಮೇಲೆ, ಆವಾಗ ಮತ್ತೆ ಆ ಕೃಷ್ಣ ಪರಮಾತ್ಮನು ಇಲ್ಲಿ ಒಂದು ಅವತಾರವನ್ನು ತಾಳಿದ್ದನ್ನ ನೋಡ್ತಾ ಇರ್ತೀವಿ. ಆ ರೀತಿಯಾಗಿ ಇಲ್ಲಿ ಇವತ್ತು ಪತ್ರಿಜಿ ಸರ್ ಅವರು ಜನ್ಮವನ್ನ ತಾಳಿದಾರಂದ್ರೆ ಅದಕ್ಕೂ ಏನ್ ಕಾರಣ ಮಾಸ್ಟರ್ಸ್, ಈ ಒಂದು ಭೂಮಿ ತಾಯಿಯ ಒಂದು ತಾಪ ಕಳೆಯಲೆಂದು, ಅಂದ್ರೆ ಇವರು ಸಹಿತ ಒಂದು ಅವತಾರ ಪುರುಷರಂತ ಹೇಳ್ತು ಮಾಸ್ಟರ್ಸ್. ಯಾವ ರೀತಿಯಾಗಿ ಕೃಷ್ಣನ ದಶಾವತಾರದ ಒಂದು ಒಟ್ಟು ರೂಪವನ್ನೇ ನಾವು ಪತ್ರಿಜಿ ಸರ್ ಅವರಲ್ಲಿ ನೋಡ್ತೇವೆ. ಭೂತಾಯಿಯ ತಾಪ ಕಳೆಯಲೆಂದು ಅವತರಿಸಿದ ಧ್ಯಾನದಾರ್ಥ ಯುಗ ಪುರುಷ. ನೋಡಿ ಯುಗ ಪುರುಷರವರು ಭೂಮಿ ತಾಯಿಯ ಒಂದು ತಾಪವನ್ನ ಕಳೆಯಲೆಂದು ಎಲ್ಲಾ ಕಡೆಗೆ ಧ್ಯಾನವನ್ನ ಮಾಡ್ಲಿಕ್ಕಾಗಿನೇ ಇವರು ಬಂದಿರುವಂತದ್ದು. ಆಮೇಲೆ ಹುಟ್ಟು ಸಾವಿಲ್ಲದ ಚಿರಂಜೀವ, ಭೌತಿಕತೆಗೆ ಸೀಮಿತ ಜನನ ಮರಣ. ನೋಡ್ರಿ ಇಂಥವ್ರಿಗೆ ಇವರೆಲ್ಲರೂ ಚಿರಂಜೀವಿಗಳು. ನಾವು ಚಿರಂಜೀವಿಗಳನ್ನ ನೋಡ್ರಿ ಮಹಾವತಾರ ಬಾಬಾಜಿ ಆಗಿರ್ಲಿ, ಆಮೇಲೆ ಆಂಜನೇಯ ಸ್ವಾಮಿ ಆಗಿರ್ಲಿ, ಯಾವ ರೀತಿಯಾಗಿ ಇವರು ಚಿರಂಜೀವಿ ಇದ್ದಾರೆ ಅದೇ ರೀತಿಯಾಗಿ ಇವರು ಸಹ ಒಂದು ಚಿರಂಜೀವಿಗಳು. ಆಮೇಲೆ ಜನನ ಮತ್ತು ಮರಣ ಅನ್ನತಕ್ಕಂಥದ್ದು ಕೇವಲ ನಮ್ಮ ಭೌತಿಕ ಶರೀರಕ್ಕೆ ಮಾತ್ರ ಸೀಮಿತ ಮಾಸ್ಟರ್ಸ್. ಆದ್ರೆ ಇವತ್ತು ಇವರು ಯಾವಾಗಲೂ ಸಹಿತ ಒಂದು ಚೈತನ್ಯ ಸ್ವರೂಪದಲ್ಲಿ ಚಿರಂಜೀವಿಗಳಾಗ್ತಾರೆ. ಆಮೇಲೆ ಮತ್ತೆ ಇವರ ಹೆಸರು ಸುಭಾಸ ಅಂತಕ್ಕಂಥ ಈ 3 ಅಕ್ಷರ ಏನ್ ನಮಗೆ ತಿಳಿಸಿಕೊಡುತ್ತೆ ಅಂದ್ರೆ ಸುವಾರ್ತೆ ಕೇಳುತ್ತಿದೆ ಮನೆ ಮನೆ, ಬಾನಿ ನಾಚಿಯ ಲೋಕಂಗಳಿಗೂ, ಚಡ್ವಿಕಾರಗಳನ್ನು ಜಯಿಸಿದ ಶೂರ, ಪತ್ರಿಜಿ ಧ್ಯಾನ ಮಾಂತ್ರಿಕ ಭುವಿಯಳು. ಯಾವ ರೀತಿಯಾಗಿ ನಾವು ಪತ್ರಿಜಿ ಅಂತಕ್ಕಂಥ 3 ಅಕ್ಷರಗಳ ಬಗ್ಗೆ ನೋಡಿದೆ, ಅದೇ ರೀತಿಯಾಗಿ ಈ ಸುಭಾಷ ಅಂತಕ್ಕಂಥ ಈ 3 ಅಕ್ಷರಗಳು ನಮ್ಗೆ ಒಂದೊಂದು ಅರ್ಥವನ್ನ ಹೇಳ್ಕೊಡ್ತಾವ ಮಾಸ್ಟರ್ಸ್. ಇಲ್ಲಿ ಸು ಅಂತಕ್ಕಂಥದ್ದು ಸುವಾರ್ತೆ ಕೇಳುತ್ತಿದೆ ಮನೆ ಮನೆ. ನೋಡಿ ಸುವಾರ್ತೆ ಅಂದ್ರೆ ಒಂದು ಒಳ್ಳೆಯ ಸಂದೇಶ. ಇವತ್ ನಾವೆಲ್ಲರೂ ಬೆಳಗ್ಗೆ 5 ಗಂಟೆಗೆ ಎದ್ದು ಧ್ಯಾನ ಮಾಡ್ತಾ ಇದ್ದೇವೆ, ಸತ್ಸಂಗ ಕೇಳ್ತಾ ಇದ್ದೇವೆ, ಅನುಭವಗಳನ್ನ ಹಂಚಿಕೆ ಮಾಡ್ಕೊಳ್ತಾ ಇದ್ದೇವೆ ಅಂದ್ರೆ ಅದು ಸುವಾರ್ತೆ, ಒಂದು ಒಳ್ಳೆಯ ಶುಭ ವಾರ್ತೆಯನ್ನ ನಾವು ಈ ಒಂದು ಧ್ಯಾನದ ಮುಖಾಂತರ ಕೇಳ್ತಾ ಇದ್ದೇವೆ. ಅದು ಈ ಸು ಅಂತಕ್ಕಂಥ ಒಂದು ಅಕ್ಷರ ನಮಗೆ ತಿಳಿಸ್ಕೊಡ್ತದೆ. ಆಮೇಲೆ ಬಾ ಅಂತಕ್ಕಂಥ 2ನೇ ಅಕ್ಷರ ಬಾನಿನಾಚೆ ಲೋಕಗಳಿಗೂ. ನೋಡ್ರಿ ಕೇವಲ ಇಲ್ಲಿ ಅಷ್ಟೇ ಅಲ್ಲ ಮಾಸ್ಟರ್ಸ್, ಬಾನಿನಾಚೆ ಅನೇಕ ಲೋಕಗಳಿದಾವ ಅಂತ ಹೇಳ್ತೀವಿ ನಾವು. ಈ ಕೇವಲ ನಮ್ಮ ಈ ಒಂದು ಭೌತಿಕ ಪ್ರಪಂಚ ಅಷ್ಟೇ ಅಲ್ಲ, ಇದನ್ನ ಬಿಟ್ಟು ಮತ್ತೆ ಅಷ್ಟ ಲೋಕಗಳಿದಾವೆ, ಎಷ್ಟೋ ಬ್ರಹ್ಮಾಂಡಗಳಿದಾವೆ. ಅಲ್ಲಿ ಎಲ್ಲಾ ಕಡೆಗೂ ಸಹಿತ ಈ ಒಂದು ಸುವಾರ್ತೆ ಕೇಳುತ್ತಿದೆ. ಎಷ್ಟೋ ಅಷ್ಟಲ್ ಮಕ್ಕಳು ಸಹಿತ ನಾವು ಧ್ಯಾನವನ್ನ ಮಾಡ್ತಾ ಇರುವಾಗ ನಮ್ ಜೊತೆಗೆ ಬಂದು ಕುಳಿತುಕೊಂಡು ಧ್ಯಾನವನ್ನ ಮಾಡ್ತಾ ಇರ್ತಾರಂತ ನಾವು ಕೇಳಲ್ಪಟ್ಟಿದ್ದೇವೆ ಮಾಸ್ಟರ್ಸ್. ಆ ರೀತಿಯಾಗಿ ಎಲ್ಲಾ ಕಡೆಗೆ ಈ ಒಂದು ಸುವಾರ್ತೆ ಕೇಳಲ್ಪಡುತ್ತದೆ. ಆಮೇಲೆ ಷಡ್ವಿಕಾರಗಳನ್ನು ಜಯಿಸಿದ ಶೂರ. ನೋಡಿ ಷಡ್ವಿಕಾರಗಳು, ನೋಡಿ ಆ ಎಲ್ಲಾ ಷಡ್ವಿಕಾರಗಳನ್ನ ಅರಿಷಡ್ವರಗಳನ್ನ ದಾಟಿದಾಗ ಮಾತ್ರ ನಾವು ಇಂಥ ಒಬ್ಬ ಯೋಗಿ ಪುರುಷರಾಗ್ಲಿಕ್ಕೆ ಸಾಧ್ಯ. ಆ ಷಡ್ವಿಕಾರಗಳನ್ನ ಜಯಿಸಿದ ಶೂರ ಯಾರಾಗಿದ್ರು ಅಂದ್ರೆ ಪತ್ರಿಜಿ ಗುರುಗಳಾಗಿದ್ರು. ಪತ್ರಿಜಿ ಧ್ಯಾನ ಮಾಂತ್ರಿಕ ಭೂಮಿಗಳು. ನೋಡಿ ಅವರು ಧ್ಯಾನ ಮಾಂತ್ರಿಕರು ಈ ಭೂಮಿಯ ಮೇಲೆ. ಆಮೇಲೆ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನೋಡಿ ಮಾಸ್ಟರ್ಸ್, ನಮ್ಗೆ ಅವ್ರು ಎಷ್ಟು ವರ್ಣನೆ ಮಾಡಿದ್ರು ಸಹಿತ ಸಾಕಾಗೋದಿಲ್ಲ. ನೋಡಿ ಗುರುವಿನ ಬಗ್ಗೆ ನಾವು ಬರೀಲಿಕ್ಕೆ ಸಾಧ್ಯನಿಲ್ಲ. ಅದಕ್ಕಾಗಿನೇ ಶಬ್ದಗಳಿಗೆ ಸಾಲದ ಅಳತೆಗೂ ನಿಲುಕದ ಕಂಡೆ ಗುರುವಿನ ವಿರಾಟ ಸ್ವರೂಪ, ಆರೋಹಿತ ಮನಕ್ಕೆ ಮಹಾಮರಣ, ಪ್ರತಿ ಮನೆಯಲ್ಲಿ ಪತ್ರಿಜಿ ಜನ. ನೋಡ್ರಿ ನಮ್ಗೆ ಶಬ್ದಗಳಲ್ಲಿ ಅವರನ್ನ ಹೊಗಳಿಕೆ ಸಾಧ್ಯ ಇಲ್ಲ. ಆಮೇಲೆ ಅಳತೆಗೆ ನಿಲುಕದ ಕಂಡೆ ಗುರುವಿನ ಒಂದು ವಿರಾಟ ಸ್ವರೂಪ, ಆರೋಹಿತ ಮನಕ್ಕೆ ಮಹಾಮರಣ. ನೋಡ್ರಿ ಶರಣರ
ಒಂದು ಮರಣವನ್ನು ನಾವು ನೋಡ್ರಿ ಮಹಿಮೆಯನ್ನ ಮರಣದಲ್ಲಿ ನೋಡ್ತೀವಿ. ಆ ರೀತಿಯಾಗಿ ಇವರ ಒಂದು ಮಹಾಮರಣ ನಮಗೆ ನಮ್ಮ ಮನಸ್ಸಿಗೆ ಏನ್ ಸಂದೇಶವನ್ನ ಕೊಡುತ್ತೆ ಅಂದ್ರೆ, ಪ್ರತಿ ಮನೆಯಲ್ಲಿ ಇವತ್ತು ಏನಾಗ್ಬೇಕು, ಪತ್ರಿಜಿ ಜನನಾಗ್ಬೇಕು. ಅದ್ರಲ್ಲಿ ಪತ್ರಿಜಿ ಅಂದ್ರೆ ಪ್ರತಿಯೊಬ್ರು ಸಹಿತ ಧ್ಯಾನಿಗಳಾಗ್ಬೇಕು, ಪ್ರತಿಯೊಬ್ಬೊಂದು ಮನೆಯು ಸಹಿತ ಒಂದು ಧ್ಯಾನ ಕುಟುಂಬ ಆಗ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಆ ಪತ್ರಿಜಿ ಸರ್ ಅವರಿಂದ ಒಂದು ಸಂದೇಶವನ್ನ ಪಡಿತೀವಿ ಮಾಸ್ಟರ್ಸ್. ಆಮೇಲೆ ಬ್ರಹ್ಮೋತ್ಸವ, ಮರಣ ಮಹಾನವಮಿ, ಪರಲೋಕದ ಪಯಣಕ್ಕೆ ಶುಭಾಶಯ, ಹರ್ಷೋಲ್ಲಾಸದ ನರ್ತಿಸಿತು ಮನ, ಗುರುವಿನ ನೆನಪು ದೇಹದ ಕನಕನ. ನೋಡ್ರಿ, ಅದು ಆ ದಿನ ಪತ್ರಿಜಿ ಗುರುಗಳು ಭೌತಿಕ ದೇಹವನ್ನ ತ್ಯಾಗ ಮಾಡಿದಾಗ ಎಲ್ಲಾ ಕಡೆಗೆ ಏನ್ ಆಚರಣೆ ಮಾಡ್ಕೊಂಡ್ರು ಮಾಸ್ಟರ್, ಬ್ರಹ್ಮೋತ್ಸವ ಅಂತಕ್ಕಂಥದ್ದನ್ನು ಆಚರಣೆ ಮಾಡ್ಕೊಂಡ್ರು. ಆಮೇಲೆ ಮರಣವೇ ಮಹಾನವಮಿ ಅಂತ ಹೇಳ್ತಾರೆ. ಆ ರೀತಿಯಾಗಿ ಬ್ರಹ್ಮೋತ್ಸವ, ಮರಣ ಮಹಾನವಮಿ, ಪರಲೋಕದ ಪಯಣಕ್ಕೆ ಶುಭಾಶಯ. ನಾವೆಲ್ಲರೂ ಪರಲೋಕದ ಪಯಣಕ್ಕೆ ಶುಭ ಸಂದೇಶವನ್ನ ಗುರುಗಳಿಗೆ ತಿಳಿಸಿರುವಂತದ್ದು. ಹರ್ಷೋಲ್ಲಾಸದೆ ನರ್ತಿಸಿತು ಮನ, ಗುರುವಿನ ನೆನಪು ದೇಹದ ಕನಕ. ನೋಡ್ರಿ, ಹರ್ಷೋಲ್ಲಾಸದೆ ಆ ದಿನ ನಾವು ಎಲ್ಲಾ ಒಂದು ಏನ್ ಮಾಡಿದ್ವಿ ಮಾಸ್ಟರ್ಸ್, ಒಂದು ಸಂಭ್ರಮವನ್ನ ಆಚರಣೆ ಮಾಡ್ಕೊಂಡು, ಆಮೇಲೆ ಹರ್ಷೋಲ್ಲಾಸದೆ ನರ್ಸಿ ದೇಹದ ಕನಕನ. ನೋಡ್ರಿ, ಪ್ರತಿಯೊಂದು ಕನಕನ ಸಹಿತ ಇವತ್ತು ನಮ್ಮ ಎಲ್ಲಾ ಧ್ಯಾನಿಗಳ ಪ್ರತಿಯೊಂದು ದೇಹದ ಕನಕನನ್ನು ಏನಾಗಿದೆ ಮಾಸ್ಟರ್ಸ್, ಧ್ಯಾನನೇ ಆಗಿದೆ. ಪತ್ರಿಜಿ ಸರ್ ಅವರ ಸಂಕಲ್ಪನೆ ನಮ್ಮ ಸಂಕಲ್ಪ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ನನಗೆ ಇವತ್ತು ಮಹಾವತಾರ್ ಫೌಂಡೇಶನ್ ಅವರು, ಆಮೇಲೆ ಈ ಒಂದು ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾಗಿರುವಂತಹ ರಂಗನಾಥ್ ಸ್ವಾಮಿ ಸರ್ ಅವರು ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ, ನನಗೆ ತಿಳಿದಿರತಕ್ಕಂತ ಕೆಲವೊಂದಿಷ್ಟು ವಿಚಾರಗಳನ್ನ ನಿಮ್ ಜೊತೆಗೆ ಹಂಚಿಕೊಳ್ಳಿಕ್ಕೆ ನನಗೆ ಸಾಧ್ಯ ಆಯ್ತು ಮಾಸ್ಟರ್ಸ್. ಏನಾದ್ರೂ ತಪ್ಪಿದ್ರು ಸಹಿತ ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾ, ನಾನು ಮತ್ತೊಮ್ಮೆ ರಂಗನಾಥ್ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಅದೇ ರೀತಿಯಾಗಿ ಈ ತಂಡದ ಎಲ್ಲಾ ಸದಸ್ಯರು ಸಹಿತ ಧನ್ಯವಾದಗಳನ್ನು ತಿಳಿಸ್ತೇನೆ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಅದ್ಭುತವಾದ ಈ ಪತ್ರಿಜಿ ಸರ್ ಸಂಕಲ್ಪಗಳ ಬಗ್ಗೆ ವಿಸ್ತಾರವಾಗಿ ಹೇಳಿದ್ರಿ. ಎಷ್ಟೋ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ರಿ ನಮ್ಗೆಲ್ಲರಿಗೂ. ಸೊ ತುಂಬಾ ಆನಂದವಾಗ್ತಾ ಇದೆ, ಯಾಕಂದ್ರೆ ಅವ್ರ ಸಂಕಲ್ಪಗಳೇ ನಮ್ಮ ಸಂಕಲ್ಪಗಳಂತ ನೀವು ಹೇಳುವಂತ ಒಂದು ವ್ಯಾಖ್ಯಾನ ಸೊ ಮಹಾ ಅದ್ಭುತ ಅದು. ಸೊ ಅದನ್ನೇ ನಾವು ಆ ನಿಟ್ಟಿನಲ್ಲೇ ಇಂಥ ಅದ್ಭುತವಾದ ಕಾರ್ಯಕ್ರಮಗಳು ಪ್ರತಿಯೊಬ್ಬ ಸೀನಿಯರ್ ಮಾಸ್ಟರ್ಸ್ ಈಗಾಗಲೇ PSSM ಅಲ್ಲಿ ಮಾಡ್ತಾ ಹೋಗ್ತಾ ಇದ್ದಾರೆ. ಇದು ಇನ್ನೂ ಹೆಚ್ಚು ಯಶಸ್ವಿ ಆಗ್ಬೇಕು. ಇದು ಇಡೀ ಪ್ರಪಂಚವೇ, ಅಂದ್ರೆ ಈ ಇಡೀ ವಿಶ್ವ ಪ್ರಪಂಚದಲ್ಲೇ ಈ ಧ್ಯಾನವನ್ನು ಪ್ರತಿ ಮನೆಗೆ ಕೊನೆ ಮನುಷ್ಯನವರೆಗೆ ಅದು ಸೇರಿಸ್ಬೇಕಂತ ನಮ್ಮ ಈ ಸಂಕಲ್ಪ ಇಟ್ಕೊಂಡು ಮುಂದಿನ ದಿವಸದಲ್ಲಿ ಇನ್ನು ಹೆಚ್ಚು ಕಾರ್ಯಕ್ರಮಗಳು, ಹೆಚ್ಚು ಪ್ರಚಾರವನ್ನು ಮಾಡ್ಕೊಂತ ಹೋಗೋಣ ಸ್ನೇಹಿತರೆ. ಸೊ ಈಗ ಸರ್ ಅದ್ಭುತವಾಗಿ ತಿಳಿಸಿದರೆ ನಿಮ್ಮ ಅನುಭವ ಹಂಚಿಕೆ ಮತ್ತೆ ನೀವೇನಾದ್ರೂ ಪ್ರಶ್ನೆಗಳು ಇದ್ರೆ ದಯವಿಟ್ಟು ಕೈ ಎತ್ತಿ, ಹ್ಯಾಂಡ್ ರೈಸ್ ಮಾಡಿರಿ ಸ್ನೇಹಿತರೆ. ಉಮಾ ಮೇಡಮ್ ಅವರು ಮಾತಾಡಿ. ಉಮಾ ಮೇಡಮ್ ಅವರು ಮಾತಾಡಿ, ಸಂಕ್ಷಿಪ್ತವಾಗಿ ಮಾತಾಡ್ತಾ ಹೋಗಿ. ಸಂಕ್ಷಿಪ್ತ. ನಮಸ್ಕಾರ ಗುರುಗಳೇ. ನಮಸ್ಕಾರ ಸರ್. ನಿಜವಾಗೂ ಇವತ್ತು ಬಹಳಷ್ಟು ಒಳ್ಳೆಯ ಸಂಭ್ರಮ. ಅವಾಗ ಅವರು ಸಂಭ್ರಮ ಹರ್ಷೋದ್ಗಾರ ಏನ್ ಮಾಡ್ತೀವಲ್ಲ, ಇವತ್ತು ನಮಗೆ ಅಂದಿನ ಅವರ ಮರಣ ಸಮಯದಲ್ಲಿರುವಂತ ಹರ್ಷ, ಆನಂದ, ಸಂತೋಷ ತಾವು ಅವರ ಮುಖಾಂತರ ಇವತ್ತು ನಮಗೆ ಕೊಟ್ಟಿದ್ರಿ. ಬಹಳಷ್ಟು ಸಂಪೂರ್ಣವಾದಂತಹ ಮಾಹಿತಿ ಈ ವಿಷಯವನ್ನು ಕೊಟ್ಟಿದ್ರಿ. ಅವ್ರದ್ದು 3 ಏನು ಸಂಕಲ್ಪಗಳಿದ್ದವಲ್ಲ, ಇವತ್ತು ಆ 3 ಸಂಕಲ್ಪಗಳು ಕೂಡ ನಮ್ಗೆ ತಾವು ಕೂಲಂಕುಷವಾಗಿ ತಮ್ಮ ಅನುಭವದ ಮೂಲಕ ಹಾಗೂ ಕವಿತೆಯ ಮೂಲಕ, ಇಷ್ಟು ಅದ್ಭುತವಾದದ್ದು ಕವಿತೆಗಳು, ಬಹಳಷ್ಟು ಅದ್ಭುತವಾದಂತಹ ಕವಿತೆ. ಈ ಕವಿತೆ ನಾವು ಕೂಡ ಅದನ್ನು ತಿಳ್ಕೊಳ್ಬೇಕು. ಅದನ್ನು ಸ್ವಲ್ಪ ಕೆಲವು ಟಿಪ್ಸ್ಗಳನ್ನ ಆ ಕವಿತೆಯ ಮೂಲಕ ನಮ್ಗೆ ಇವತ್ತು ಹೇಳಿದ್ರಿ. ಆ ಕವಿತೆ ಕೇಳಲಿಕ್ಕೆ ನಮ್ಗೆ ಬಹಳಷ್ಟು ಆನಂದ, ಸಂತೋಷ ಆಗತ್ತ. ಇನ್ನೇನು ಮಾಂಸಾಹಾರಿ ಸಸ್ಯಾಹಾರಿ ಆಗ್ಬೇಕು, ಯಾವತ್ತು ಧ್ಯಾನ ಮಾಡ್ಬೇಕು, ಆಮೇಲೆ ನಾವು ತಿಳಿದುಕೊಳ್ಳೋದನ್ನ ಇನ್ನೊಬ್ಬರಿಗೆ ಹಂಚಿಕೊಡ್ರಿ. ಅದಕ್ಕ ತಮ್ಮೆಲ್ಲರಿಗೂ ಕೂಡ ಗುರು ರಂಗನಾಥ್ ಗುರುಗಳಿಗೂ ನಮ್ಮ ಜಗದೀಶ್ ಮತ್ತು ನಮ್ಮ ಧನ್ಯವಾದಗಳು. ಜಗದೀಶ್ ಸರ್ ಮಾತಾಡಿ. ನಮಸ್ತೆ ಸರ್, ಅದ್ಭುತವಾದ ಒಂದು ಮಾಹಿತಿ ಹೇಳಿಕೊಟ್ರಿ ಸರ್ ಇವತ್ತಿನ ದಿನ. ಸುಭಾಷ್ ಪತ್ರಿಜಿ, ನಮಸ್ತೆ. ಸುಭಾಷ್ ಪತ್ರಿಜಿ ಅನ್ನೋ ಹೆಸರಲ್ಲೇ ಅದ್ಭುತವಾದ ಒಂದು ವಿಷಯ ಅಡಗಿದೆ. ತುಂಬಾ ಘನವಾದ ವಿಷಯವನ್ನ ತಿಳಿಸಿಕೊಟ್ರಿ.
ಹೆಸರಲ್ಲೇ ಧ್ಯಾನದ ಮಹತ್ವ, ಸಂಕಲ್ಪದ ಮಹತ್ವ, ಪ್ರತಿಯೊಂದು ವಿಚಾರಗಳು ತುಂಬಾ ಚೆನ್ನಾಗಿ ಹೇಳಿದ್ರಿ. ಬಹುಶಃ ನಮಗೆ ಸುಭಾಷ್ ಪತ್ರಿಜಿ ಅವರ ಬಗ್ಗೆ ತಿಳ್ಕೊಳ್ಳಿಕ್ಕೆ 1 ವರ್ಷ 2 ವರ್ಷ ಬೇಕಾಗುತ್ತೆ. ಅಷ್ಟೊಂದು ವಿಷಯ ಇದೆ. ಉತ್ತಮವಾದ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಸರ್. ಅನಂತವಾದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಂದಾ ಮೇಡಮ್ ಮಾತಾಡಿ. ಥ್ಯಾಂಕ್ಸ್ ರೀ. ಮೇಡಮ್ ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಗಿದೆ ಮೇಡಮ್. ಮಾತಾಡಿ ಸರ್. ಇನ್ನೊಂದ್ಸಲ ಅವ್ರಿಗೆ ಆಪ್ಷನ್ ಕೊಡಿ ಸರ್. ಅನ್ಮ್ಯೂಟ್ ಕೊಟ್ಟಿದೆ. ಸಾರಿ ಸರ್, ಅದು ಕಾಲ್ ಬಂತು, ಅದಕ್ಕೆ ಅದು ಕಟ್ ಆಯ್ತೇನ. ನಮಸ್ತೆ ಗುರುಜಿ. ಇವತ್ತಿಂದು ಪತ್ರಿಜಿ ಗುರುಗಳದ ಜೀವನ ಚರಿತ್ರೆ ಮತ್ತು ಅವರ ಆಶಯಗಳನ್ನ ಅವರು ವಿವರವಾಗಿ ಹೇಳಿದ್ರು. ನಾನು ನಿನ್ನೆನ ಬಸವರಾಜ್ ಸರ್ ಹೇಳಿದ್ರು ಅಶ್ವಿನಿ ಮೇಡಮ್ ಅವ್ರಿಗೆ, ಇದು ಅವ್ರಿಗೆ ಹೇಳಿದ್ರಲ್ಲ, ನೀವು ಕವನ ಬರೀರಿ ಅಂತ ಅಂದಾಗ ನನ್ಗ ಅನ್ಕೊಂಡಿದ್ದೆ ಸುಭಾಷ್ ಪತ್ರಿಜಿ ಅವರ ಹೆಸರಿನಲ್ಲೇ ಒಂದ್ ಅರ್ಥ ನಾವು ಅನ್ಕೋಬೇಕಂದಿದ್ದು. ಅದು ಇವತ್ತೇ ಸಿಕ್ತು. ಅಂದ್ರೆ ನಾವು ಧ್ಯಾನದಿಂದ ನಾವ್ ಏನ್ ಅನ್ಕೊಂತೀವಿ ಅದು ನಮ್ಗೆ ತಕ್ಷಣ ಸಿಗುತ್ತದೆ ಅಂತ ಅನ್ನೋದು ಗೊತ್ತಾಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಖಂಡಿತವಾಗ್ಲು ನಿನ್ನೆ ಹೇಳಿದ್ದು ಬಸವರಾಜ ಸರ್ ಇವತ್ತದು ಕಾರ್ಯಗತವಾಗಿದೆ. ನಿಜವಾಗ್ಲೂ ನಾನು ಅದನ್ನೇ ಅನ್ಕೊಂಡಿದ್ದೆ, ಅದೇ ಬಂದಿದೆ ಸರ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೆಕ್ಸ್ಟ್ ಮಾಸ್ಟರ್. ಓಕೆ, ನಮಸ್ಕಾರ ಸರ್. ನಮಸ್ಕಾರ. ನಾಗರಾಜ್ ಸರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಿಜವಾಗ್ಲೂ ಇವತ್ತು ಅದ್ಭುತ ಮಹಾ ಚೈತನ್ಯ ಲೋಕೋದ್ಧಾರಕ್ಕಾಗಿ ಬಂದ ಆ ಗುರುಗಳು ಅವ್ರ ಬಗ್ಗೆ ಮಾತನಾಡಿದಿರಿ. ನಮ್ ಜೀವನ ಪಾವನ ಆಯ್ತು ಅಂತಾನೆ ಭಾವಿಸ್ಬೇಕು. ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯ ಜ್ಞಾನ ತಿಳ್ಕೊಳ್ತಾ ಇದೀವಿ. ಆದ್ರೆ ಇವತ್ತು ನಿಮ್ ಕಡೆಯಿಂದ ಸಾಕಷ್ಟು ವಿಚಾರ ತಿಳ್ಕೊಂಡ್ವಿ. ಪತ್ರಿಜಿ ಗುರುಗಳಿಗಿದ್ದ ಸಂಕಲ್ಪ ಏನು ಅಂತಂದ್ರೆ ಸಸ್ಯಾಹಾರ ಜಗತ್ತು, ಪಿರಮಿಡ್ ಜಗತ್ತು, ಧ್ಯಾನ ಜಗತ್ತು, ಇದನ್ನ ಕೂಲಂಕುಷವಾಗಿ ತಿಳಿಸ್ಕೊಟ್ರಿ. ಹಾಗೆ ಅದ್ಭುತವಾಗಿ ಒಂದು ಕವಿತೆಗಳ ಮುಖಾಂತರ ಅದರಲ್ಲೇ ಸಾಕಷ್ಟು ಅವರ ಬಗ್ಗೆ, ಅವರ ಜೀವನದ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಎಲ್ಲಾ ಮಾಸ್ಟರ್ಸ್ಗೂ ನಾನು ಕೇಳ್ಕೊಳ್ಳೋದೇನಂದ್ರೆ, ದಯವಿಟ್ಟು ಪ್ರತಿನಿತ್ಯ ನಾವು ಏನ್ ಅನುಭವ ಪ್ರಶ್ನೆ ಕೇಳ್ತಾ ಇದೀವಿ, ಇವತ್ ಮಾತ್ರ ಪ್ರತಿಯೊಬ್ರುನು, ಯಾಕೆಂದ್ರೆ ಆ ಚೈತನ್ಯ ಮಹಾ ಚೈತನ್ಯದ ಬಗ್ಗೆನೆ ನಾವು ತಿಳ್ಕೊಂಡಿದೀವಿ ಅಂತಂದ್ಮೇಲೆ ಅವ್ರ ಬಗ್ಗೆ ಒಂದಾದ್ರೂ ನೀವು ಮಾತಾಡ್ಲೇಬೇಕು ಅನ್ನೋದೊಂದು ನಮ್ ಕಡೆಯಿಂದ ರಿಕ್ವೆಸ್ಟ್ ಇದೆ. ಎಲ್ಲಾ ಮಾಸ್ಟರ್ಸ್ ಎಷ್ಟಾಗುತ್ತೆ ಒಂದು ಪದದಲ್ಲಾದ್ರೂ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತ ವಿನಂತಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸಂಜಯ್ ಸರ್. ಥ್ಯಾಂಕ್ಸ್ ರೀ ಮೇಡಮ್. ನಾನು ಸುಮಾರು 200ಕ್ಕಿಂತಲೂ ಹೆಚ್ಚು ಕವನಗಳನ್ನು ಬರೆದೇನ್ರಿ ಮೇಡಮ್, ಧ್ಯಾನಕ್ಕೆ ಬಂದಾಗಿನಿಂದ. ಕನ್ನಡ, ಹಿಂದಿ, ಮರಾಠಿಲೂ ಬರೆದೇನ್ರಿ. ಆಮೇಲೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ಗ್ರೇಟ್ ಸರ್. ನೀವು ದೀಪಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಗ್ತಾ ಇಲ್ವಂತೆ ಸರ್, ಒಂದ್ಸಲ ಮತ್ತೆ ಕೊಡಿ. ಈಗ ಆಯ್ತು ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ನಾಗರಾಜ್ ಗುರುಜಿ. ನಮಸ್ತೆ ಸರ್. ಇವತ್ತಿಂದು ತುಂಬಾ ಚೆನ್ನಾಗಿ ಪತ್ರಿಜಿ ಗುರುಗಳ ಬಗ್ಗೆ ಹೇಳಿದ್ರಿ. ಅವರದ್ದು ಹೆಸರಲ್ಲೇ ಇದೆ, ಸುಗಂಧ ಭರಿತವಾದ ಜ್ಞಾನವನ್ನ ಅವರ ಆಕಾಶದವರೆಗೂನು ಏರ್ಸಿದ್ದಾರೆ. ಪ್ರತಿಯೊಬ್ರು ಮನೆಗೂ ತಲುಪಿಸ್ತಾ ಇದ್ದಾರೆ. ಬರೀ ಮನೆಗೆಲ್ಲ ನಮ್ ಕೈ ಮುಂದ್ ಸಹ ಬಂದಿದೆ. ಜ್ಞಾನ ಅನ್ನೋದು ನಮ್ಮ ಕೈಯಲ್ಲೇ ಇದೆ. ಅದನ್ನ ಎಷ್ಟು ಚೆನ್ನಾಗಿ ಅವರು ಕೂಲಂಕುಷವಾಗಿ ಮನ ಮುಟ್ಟುವ ಹಾಗೆ ಎಲ್ಲರಿಗೂ ಅರ್ಥ ಆಗೋ ಹಾಗೆ ತಿಳಿಸಿದ್ದಾರೆ. ತುಂಬಾ ಥ್ಯಾಂಕ್ಸ್ ಗುರುಜಿ. ನಿಮ್ಗೂ ಸಹ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಾಗರಾಜ್ ಸರ್. ನಮಸ್ತೆ. ನಮಸ್ಕಾರ ಸರ್. ನಿಮ್ ಕಡೆಯಿಂದ ನಾವು ಮತ್ತಷ್ಟು ತಿಳ್ಕೊಬೇಕಾಗಿ ವಿನಂತಿ ಸರ್. ಆಗ್ಬೋದು.